ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನ್ನಂತೂ ಓ ಅಧ್ಯಾತ್ಮ ಕ್ರಾಂತಿ ವೀರ ದೇವದಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರೊನ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಸಮಾಜ ಜಹೀರಾಬಾದ್ ವತಿಯಿಂದ ನಡೀತಕ್ಕಂಥ ಶ್ರಾವಣ ಮಾಸದ ಕಾರ್ಯಕ್ರಮದ 20ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಅಕ್ಕನ ಬಳಗದವರಲ್ಲಿ, ಎಲ್ಲ ಶರಣ ಬಂಧುಗಳಲ್ಲಿ ತಮ್ಮೆಲ್ಲರಲ್ಲೂ ಶರಣ. ನಿನ್ನೆ ದಿನ ಕಾಯಕವನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನೋಡಿದೆ. ಶರಣರ ತತ್ವ ಕಾಯಕಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಂಥ ಧರ್ಮ ಇದು. ವ್ರತ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾಗದು. ಕೃತ್ಯ ಕಾಯಕವಿಲ್ಲದವನು ಭಕ್ತನೇ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕಾಯಕ ಪ್ರಾಧಾನ್ಯತೆ ಕೊಟ್ಟಂಥ ಧರ್ಮ ಇದು ಕಾಯಕಕ್ಕೆ. ಅದನ್ನೇ ಅಕ್ಕ ಮಹಾದೇವಿ ಹೇಳ್ತಾಳೆ, ತನು ಕರಗದವರಲ್ಲಿ ಮಜ್ಜನವನ್ನೊಲ್ಲೆಯ್ಯ ನೀನು ಅಂತಾಳೆ. ತನು ಕರಗೋದು ಅಂದ್ರೇನು? ಶರೀರವನ್ನು ದುಡಿಸಿ ಆ ಬೆವರಿಂದ ಮಜ್ಜನ ಕೆರೆದ್ರೆ ಭಗವಂತನಿಗೆ ಅದಕ್ಕಿಂತ ಶ್ರೇಷ್ಠ ಮತ್ತೊಂದಿಲ್ಲ ಅಂತ. ಶರೀರ ಎಲ್ಲ ಅವಯವಗಳು ದೇವರು ಕೊಟ್ಟಿರೋದು ಬಳಸಲಿಕ್ಕೆ. ಎಲ್ಲ ಅವಯವಗಳು ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು. ನಮ್ಮೆಲ್ಲ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕಾಲು, ಕೈ ಏನಿದಾವಲ್ಲ ಅವನ್ನೆಲ್ಲವನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಆಗೋ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಭಾರತ ದೇಶ ಯುವಕರ ಸಂಖ್ಯೆಯಲ್ಲಿ ಬಹುಶಃ ಇಡೀ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ. ಯುವಕರ ಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಆದರೆ ಒಬ್ಬ ಪಾಶ್ಚಿಮಾತ್ಯ ಈ ದೇಶವನ್ನು ಕುರಿತು ಬರಿತಾನ, ಅತ್ಯಂತ ಬಡವರು ವಾಸಿಸುವ ಶ್ರೀಮಂತ ದೇಶ ಭಾರತ ಅಂತ ಬರಿತಾನೆ. ಅರ್ಥ ಆಯ್ತಾ? ಅತ್ಯಂತ ಬಡವರು ವಾಸಿಸುವ ಶ್ರೀಮಂತ ದೇಶ ಅಂತ ಬರಿತಾನೆ. ಅಂದರೆ ಸಾಕಷ್ಟು ಶ್ರೀಮಂತಿಕೆ ಇದೆ, ನಮ್ಮ ಯುವಕರು ಅದನ್ನು ಬಳಸ್ಕೋತಾ ಇಲ್ಲ, ಅದಕ್ಕೆ ತಕ್ಕ ಹಾಗೆ ದುಡಿತಾ ಇಲ್ಲ, ಅದು ನಿರುದ್ಯೋಗದ ಸಮಸ್ಯೆ. ಎಷ್ಟು ಕಲ್ತಿದ್ದಾರೆ ಅಷ್ಟು ಉದ್ಯೋಗಗಳು ಅವರ ಕಲ್ತಿರೋದಕ್ಕೆ ತಕ್ಕ ಹಾಗೆ ಉದ್ಯೋಗಗಳನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಅದು ಸಿಗುವಂದರೆ ಎಲ್ಲಿಂದ ಸಿಗಬೇಕು. ಯಾವ ಕಾಯಕ ಆದರೂ ಕೂಡ ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಎಲ್ಲ ಕಾಯಕನೂ ಶ್ರೇಷ್ಠನೇ ಅನ್ನುವಂಥ ಪ್ರಜ್ಞೆಯನ್ನು ಆ ಸಣ್ಣ ಮಕ್ಕಳಿದ್ದಾಗಿಂದನೂ ಆ ಪ್ರಜ್ಞೆಯನ್ನು ನಾವು ಬೆಳೆಸಬೇಕು. ದುಡಿಲಾರದೆ ಬಂದಂಥ ಸಂಪತ್ತನ್ನು ಕಣ್ಣೆತ್ತು ಕೂಡ ನೋಡಬಾರ್ದು ಅನ್ನುವಂಥ ಭಾವ ನಮ್ಮಲ್ಲಿ ಬೆಳೆದಾಗ ಮಾತ್ರ ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, ತನು ಕರಗದವರಲ್ಲಿ ಮಜ್ಜನವನ್ನೊಲ್ಲೆಯ್ಯ ನೀನು ಅಂತ. ಮನ ಕರಗದವರಲ್ಲಿ ಪುಷ್ಪವನ್ನೊಲ್ಲೆಯ್ಯ ನೀನು ಅಂತಾಳೆ. ಬರೀ ದೇವರಿಗೆ ಮೇಲೆ ಬುಟ್ಟಿಗಟ್ಟಲೆ ತಂದು ಹೂವಿಟ್ಟರೆ ಅದನ್ನು ಒಪ್ಪೋದಿಲ್ಲ. ಮನಸ್ಸು ಕರಗಬೇಕಂತೆ. ದಯೆ, ಕರುಣೆ, ಮಾನವೀಯತೆ ಈ ಎಲ್ಲ ಗುಣಗಳೇ ದೇವರಿಗೆ ಪುಷ್ಪ ಆಗಬೇಕಂತೆ. ಈ ಸದ್ಗುಣಗಳೇ ದೇವರಿಗೆ ಏನಾಗಬೇಕು? ಪುಷ್ಪ ಆಗಬೇಕಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಸದ್ಗುಣಗಳಿಂದನೇ ಒಂದಿಷ್ಟು ನಮ್ಮ ಎದುರಿಗಿರ್ತಕ್ಕಂಥ ದುಃಖ, ನೋವು, ಸಂಕಟ ಇವಕ್ಕೆಲ್ಲ ಸ್ಪಂದಿಸುವಂಥ ಗುಣ ನಮಗೆ ಇರಬೇಕು. ದಯೆ ಇಲ್ಲದ ಧರ್ಮ ಅದೇವು ದಯ್ಯ ಅಂತಾರೆ ಬಸವಣ್ಣವರು. ಯಾವ ಧರ್ಮದಲ್ಲಿ ದಯೆ ಇಲ್ಲ, ಕರುಣೆ ಇಲ್ಲ, ಮಾನವೀಯತೆ ಇಲ್ಲ, ಆ ಧರ್ಮನೇ ಅಲ್ಲ ಅಂತಾರವರು. ಆ ಧರ್ಮನೇ ಅಲ್ಲ. ದಯೆ ಇಲ್ಲದ ಧರ್ಮ ಅದೇವು ದಯ್ಯ. ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲೂ.
ಶರಣರು ನೋಡ್ಬೇಕು ನೀವು. ಸಸ್ಯದಲ್ಲೂ ಜೀವ ಇದೆ ಅಂತ ಇತ್ತೀಚೆಗೆ ಕಂಡಿಡಿದ ವಿಜ್ಞಾನಿ ಯಾರ್ರಿ? ಸತೀಶ್ ಧವನ್. ಸಸ್ಯದಲ್ಲೂ ಇತ್ತೀಚಿನ ವಿಜ್ಞಾನಿಗಳು ಸಸ್ಯದಲ್ಲಿ ಜೀವ ಇದೆ ಅಂತ ಕಂಡಿಡಿದ್ರು. 12ನೇ ಶತಮಾನದಲ್ಲಿ ದಸರಯ್ಯ ಅಂತ ಬರ್ತಾನೊಬ್ಬ ಶರಣ. 12ನೇ ಶತಮಾನದಲ್ಲಿ ದಸರಯ್ಯ ಅಂತ ಒಬ್ಬ ಶರಣ ಬರ್ತಾನೆ. ಶರಣರು 12ನೇ ಶತಮಾನದಲ್ಲೇ ಕಂಡಿಡಿದಿದ್ರು ಸಸ್ಯದಲ್ಲೂ ಜೀವ ಇದೆ ಅಂತ. ಈಗಲ್ಲ, ಇತ್ತೀಚೆಗಲ್ಲ. ಆತ ಒಂದು ದಿನ ದೇವರ ಪೂಜೆ ಮಾಡಲಿಕ್ಕೆ ಹೂ ಕೀಳಬೇಕು ಅಂತ ಹೋಗ್ತಾನೆ ಗಿಡದ ಹತ್ರ. ಒಂದು ಹೂ ಕೀಳ್ತಾನೆ, ಅವನಿಗೊಂಥರ ಹಾ ಅನ್ನಂಗೆ ಶಬ್ದ ಕೇಳುತ್ತೆ. ಅಕ್ಕಪಕ್ಕ ನೋಡ್ತಾನೆ, ಯಾರು ಇರೋದಿಲ್ಲ. ನನಗೆ ಯಾಕೆ ಹಿಂಗೆ ಶಬ್ದ ಕೇಳಿಸ್ತು ಅನ್ನಿಸ್ತದೆ. ಮತ್ತೊಂದು ಹೂ ಕೀಳ್ತಾನೆ, ಮತ್ತು ಅದಕ್ಕೆ ಒಂಥರ ನರಳದಂಗೆ ಶಬ್ದ ಕೇಳ್ತದೆ. ಅವತ್ತೇ ನಿರ್ಧಾರ ಮಾಡ್ತಾನೆ. ಆ ಕಿತ್ತ ತಕ್ಷಣ ಏನೊಂದು ದ್ರವ ಬರುತ್ತಲ್ಲ, ಒಂದು ಹಾಲಿನ ಥರ ನರ ಬರುತ್ತೆ ಅಥವಾ ನೀರಿನ ಥರ ಬರ್ತದೆ. ಅದೇ ಆತನಿಗೆ ಕಣ್ಣೀರು ಕಂಡಂಗೆ ಕಾಣಿಸ್ತದೆ ದಸರೆಯಲ್ಲಿ. ಅಲ್ಲಿವರೆಗೆ ಹೂ ಕೀಳ್ತಿದ್ದನ್ನು ಅವತ್ತೇ ನಿರ್ಧಾರ ಮಾಡಿಬಿಡ್ತಾನೆ, ಇನ್ಮೇಲಿಂದ ಗಿಡದಿಂದ ನಾನು ಹೂವನ್ನು ಕೀಳಬಾರ್ದು ಅಂತ. ಉದುರಿ ಬೀಳುವನ್ನಕ್ಕ ಅದು ನಿನ್ನ ಒಡವೆ, ಉದುರಿ ಬಿದ್ದ ನಂತರ ನನ್ನ ಒಡವೆ. ಆತ ಏನು ಮಾಡ್ತಾನೆ ನಂತರ ಅಂದರೆ, ದಿನ ರಾತ್ರಿ ಹೋಗಿ ಗಿಡದ ಕೆಳಗೆ ಒಂದು ಶಲ್ಲೆ, ಒಂದು ಟವಲನ್ನು ಹಾಸ್ತಾನೆ. ಬೆಳಗ್ಗೆ ಏನು ತಾನಾಗೆ ಬಿದ್ದಿರ್ತಾವಲ್ಲ ಆ ಹೂಗಳನ್ನು ತಗೊಂಡು ಲಿಂಗಕ್ಕೆ ಏರಿಸ್ತಾನೆ. ಅಲ್ಲಿಂದ ಆತ ಕೀಳದೆ ಬಿಟ್ಟು ಬಿಡುತ್ತಾನೆ. ಎಷ್ಟು ಸೂಕ್ಷ್ಮತೆ, ಸಂವೇದನಶೀಲತೆ ಸಕಲ ಜೀವರಾಶಿಗಳಲ್ಲಿ, ಗಿಡ ಮರ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ದಯೆ ಇತ್ತು ಶರಣರಲ್ಲಿ ಅಂತಕ್ಕಂಥದ್ದನ್ನು ನಾನು ನೋಡ್ತೇವೆ. ಅವತ್ತಿಂದ ಆತ ಅಷ್ಟೇ ಅಲ್ಲ, ನಡೆದಾಡಬೇಕಾದ್ರೆ ಸೂಕ್ಷ್ಮವಾಗಿ ಗಮನಿಸ್ತಾ ನಡೆದಾಡ್ತಾನೆ. ಅಕ್ಕಪಕ್ಕ ಗಿಡಗಳಿಗೆ ಕೈ ಬಡಿದ್ರೂ ಎಲ್ಲಿ ನೋವಾಗುತ್ತೋ ಅನ್ನುವಂಥ ಒಂದು ದಸರಯ್ಯ ಅಂತ ಒಬ್ಬ ಶ್ರೇಷ್ಠ ಶರಣ ಇದ್ದ 12ನೇ ಶತಮಾನದಲ್ಲಿ. ಹಾಗಾಗಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಮನ ಕರಗದವರಲ್ಲಿ ಪುಷ್ಪವನ್ನೊಲ್ಲೆಯ್ಯ ನೀನು. ಒಂದಿಷ್ಟು ಕರಗಬೇಕು. ನೋವು ಸಂಕಟ ಬರೀ ನಮ್ಮನೆಗಾದ ನೋವೇ ನೋವಲ್ಲ, ಸಮಾಜದಲ್ಲಿ ಯಾರಿಗಾದರೂ ಎಲ್ಲರಲ್ಲಿ ಇರೋದು ಅದೇ ಚೈತನ್ಯನೇ. ಎಲ್ಲ ಗಿಡ ಮರ ಪ್ರಾಣಿ ಪಕ್ಷಿಯಿಂದ ಹಿಡಿದು ಎಲ್ಲದರಲ್ಲೂ ಇರೋದು ಅದೇ ಚೈತನ್ಯ. ಹಾಗಾಗಿ ಎಲ್ಲದಕ್ಕೂ ಸ್ಪಂದಿಸುವಂಥ ಗುಣ ಇರಬೇಕು. ಅಂಥ ಮನಸ್ಸು ಯಾರಿಗೆ ಕರಗ್ತದೆ ಅವರಿಂದ ಪುಷ್ಪ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ್ಯ ನೀನು ಅಂತಾಳೆ. ಹದುಳಿಗ ಭಾವ ಅಂದರೆ ಕಲ್ಯಾಣ ಭಾವ, ಎಲ್ಲರಿಗೂ ಚಲೋ ಬಯಸೋದು. ಕಳ್ಳ ಇರಲಿ ಕೊಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋದು. ಹದುಳ ಭಾವ ಅಂದರೆ ಯಾವುದು? ಸಕಲ ಜೀವರಾಶಿಗಳಿಗೂ ಒಳ್ಳೆಯದನ್ನೇ ಬಯಸೋದು, ಕೆಟ್ಟದನ್ನು ಬಯಸಬಾರ್ದು. ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ್ಯ ನೀನು ಅಂತಾಳೆ. ನಾವು ಹೊರಗಡೆ ಧೂಪ ದೀಪ ಇವುಗಳನ್ನು ಮಾಡೋದಕ್ಕಿಂತ ಈ ಸದ್ಗುಣಗಳಿಂದ ಏನು ನಾವು ಪೂಜೆ ಪ್ರಾರ್ಥನೆಯನ್ನು ಮಾಡ್ತೀವಿ, ಇದಕ್ಕಿಂತ ಅದು ಶ್ರೇಷ್ಠ. ಇದಕ್ಕಿಂತ ಅದು ಶ್ರೇಷ್ಠ. ಭಾವಶುದ್ಧವಿಲ್ಲದವರಲ್ಲಿ ಧೂಪವನ್ನೊಲ್ಲೆಯ್ಯ ನೀ. ಭಾವನೆಗಳು ಶುದ್ಧವಾಗಿರ್ಬೇಕಂತ, ಒಳಗೊಂದು ಹೊರಗೊಂದು ಇರಬಾರದು. ಹಂಗಿದ್ರೆ ಮಾತ್ರ ಅಂಥವರಿಂದ ಪರಮಾತ್ಮ ಧೂಪವನ್ನು ಸ್ವೀಕಾರ ಮಾಡ್ತಾನೆ. ಮುಂದೆ ಹೇಳ್ತಾಳೆ ಅಕ್ಕ ಮಹಾದೇವಿ, ಅರಿವು ಕಣ್ದೆರೆಯದವರಲ್ಲಿ ಆರತಿಯನ್ನೊಲ್ಲೆಯ್ಯ ನೀನು. ಜಗತ್ತೆಲ್ಲವೂ ಪರಮಾತ್ಮನದು ಅನ್ನೋ ಜ್ಞಾನ ಇರಬೇಕು ನಮ್ಮಲ್ಲಿ. ಅರಿವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರುವಿನಿಂದ ಜ್ಞಾನವನ್ನು ತಿಳ್ಕೊಂಡು ನಮ್ಮ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಂಡು ಆ ಒಂದು ಜ್ಞಾನವನ್ನು ಅಳವಡಿಸ್ಕೊಂಡು ಆ ಉನ್ನತ ನಿಲುವಿನಲ್ಲಿ ಬದುಕ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಹಾಗಾಗಿ
ಅರಿವು ಕಣ್ತೆರೆಯದವರಲ್ಲಿ ಅಜ್ಞಾನ ಎಲ್ಲ ನಂದು ನನ್ನಿಂದ ನನಗೆ ಎಲ್ಲ ಏನು ಭ್ರಾಂತಿ ಇದೆಯಲ್ಲ ಇದು. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ. ಇವರೆಲ್ಲ ಸತ್ತಿದ್ದದಕ್ಕೆ ಅರಿವು ಜಾಗೃತಿ ಆಗದೆ ಇರೋದ್ರಿಂದ. ಹೆಣ್ಣಿಗಾಗಿ ಸತ್ತವರು ಕೋಟಿ. ಪ್ರತಿದಿನ ನಿಮ್ಮ ಟಿ ವಿ ನ್ಯೂಸ್ಗಳೇನಿದಾವಲ್ಲ, ನಿಮ್ಮ ಪೇಪರ್ ನ್ಯೂಸ್ಗಳೇನಿದೆ, ಒಡೆದಾಟ ಬಡದಾಟಗಳೇನಿದೆ, ಕೋರ್ಟು ಕೇಸುಗಳೇನಿದೆ, ಇವೆಲ್ಲ ಎದರ ಸಲುವಾಗಿ ನಡೆದಿರ್ತವೆ? ಎದರ ಸಲುವಾಗಿ? ಇದೇ 3 ಕಾರಣ. ಒಂದು ಹೆಣ್ಣು, ಇಲ್ಲ ಅಂದರೆ ಮಣ್ಣು, ಇಲ್ಲ ಅಂದರೆ ಹೊನ್ನು. ಇವೇ 3. ಮತ್ತಿದನ್ನು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಟ್ರೈ ದೇಶದಲ್ಲಿ ಹೆಲನ್ ಅಂತ ಇದ್ಲು. ಇದೇನು ಕಥೆಯಲ್ಲ, ಪುರಾಣದ ನಡೆದ ಘಟನೆ ಇದು. ಟ್ರೈ ದೇಶದಲ್ಲಿ ಒಬ್ಬಳು ಹೆಲನ್ ಅಂತ ಇದ್ಲು, ಬಹಳ ಸುಂದರವಾಗಿದ್ಲು. ನೀವೆಲ್ಲ ಇತಿಹಾಸದಲ್ಲಿ ನಮ್ಮ ಪಠ್ಯಪುಸ್ತಕಗಳಲ್ಲಿ ಇತ್ತು ಆ ಪಾಠ. ನೀವು ಯಾರಾದರೂ ಓದಿರ್ಬೋದು. ಆಕೆ ಇಷ್ಟು ಸುಂದರವಾಗಿದ್ಲಲ್ಲ, ಆಕೆಯನ್ನು ಮದುವೆ ಮಾಡ್ಕೋಬೇಕು ಅಂತ 2 ರಾಜರು, ನಾ ಮಾಡ್ಕೋಬೇಕು, ನಾನು ಮಾಡ್ಕೋಬೇಕು. ಆಕೆ ಹೇಳಿದ್ಲು, 2 ಯುದ್ಧ ಮಾಡಿ ಗೆಲ್ರಿ, ಯಾರು ಗೆಲ್ತಿರೋ ಅವರನ್ನು ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರು. ಅವರು 2 ಯುದ್ಧ ಮಾಡಿ ಗೆಲ್ಲೋದ್ರೊಳಗೆ ಆಕೆ ಮುದುಕಿಯಾಗಿದ್ಲು. ಇತಿಹಾಸದಲ್ಲಿ ನಡೆದ ಘಟನೆ ಇದು. 16 ವರ್ಷಗಳ ಯುದ್ಧ ನಡೆದಿತ್ತು. ಆ ಯುದ್ಧ ಮಾಡಿ ಗೆಲ್ಲೋದ್ರೊಳಗೆ ಆಕೆ ಏನಾಗಿದ್ಲು? ಮುದುಕಿಯಾಗಿದ್ಲು. ಎದಕ್ಕೆ ನಡೆದಿತ್ತು? ಹೆಣ್ಣಿಗಾಗಿ ಸತ್ತದು ಕೋಟಿ, ಮಣ್ಣಿಗಾಗಿ ಸತ್ತದು ಕೋಟಿ. ಪಾಂಡವರು ಕೌರವರು ನಾವು ಸೂಜಿ ಮನೆಯಷ್ಟು ಜಾಗ ಕೊಡಲ್ಲ ಅಂದರು, ಪಾಂಡವರು ನಾವು ಬಿಡಲ್ಲ ಅಂದರು. ಕೌರವರು ನಾವು ಕೊಡಲ್ಲ ಅಂದರು, ಪಾಂಡವರು ನಾವು ಬಿಡಲ್ಲ ಅಂದರು. ಏನಾಯ್ತು? ಮಣ್ಣಿಗಾಗಿ ಸತ್ತದು ಕೋಟಿ, ಹೊನ್ನಿಗಾಗಿ ಸತ್ತದು ಕೋಟಿ. ನೋಡ್ತೀರಿ ನೀವು, ಬಂಗಾರ ಕಳ್ಳತನ ಇವೆಲ್ಲ ಎದಕ್ಕೆ ನಡೀತವೆ? ಗುಹೇಶ್ವರ ನಿನಗಾಗಿ ಸತ್ತವರ ನಾರನು ಕಾಣೆ. ಇದಕ್ಕೆ ಕಾರಣ ಏನು ಅಂದರೆ ಅರಿವು ಜಾಗೃತಿ ಆಗದೆ ಇರೋದ್ರಿಂದ. ಇದಕ್ಕೇನು ಕಾರಣ? ಅಜ್ಞಾನ. ಜ್ಞಾನ ಜಾಗೃತಿ ಆಗದೆ ಇರೋದ್ರಿಂದ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಅರಿವು ಕಣ್ತೆರೆಯದವರಲ್ಲಿ ಆರತಿಯನ್ನೊಳ್ಳೆಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ್ಯ ನೀನು ಅಂತಾಳೆ. ಪರಿಣಾಮಿಗಳು ಅಂದರೆ ಸಂತೃಪ್ತಿ ಭಾವ. ಏನು ದೇವರು ಕೊಟ್ಟಿದನಲ್ಲ ಅದರಲ್ಲಿ ಅತೀ ಹಪಹಪಿ, ಅತೀ ಬಯಕೆ ಚಲೋ ಅಲ್ಲ. ಏನು ಕೊಟ್ಟನೆ ಅದಕ್ಕೆ ಏನಿರ್ಬೇಕು? ನಮಗೆ ತೃಪ್ತಿ ಭಾವ ಇರಬೇಕು. ಇದ್ದದರಲ್ಲಿ ಬದುಕ್ಬೋದು, ಬಹಳ ಚಂದ. ಆದರೆ ನಾವು ನಮ್ಮ ಮನೆಯಲ್ಲಿ ಏನಿರ್ತದೋ ಅದರಲ್ಲಿ ಬದುಕಲ್ಲ. ಅಕ್ಕಪಕ್ಕದ ಮನೆಯವ್ರು ಹೋಲಿಕೆ ಮಾಡ್ತೀವಿ. ನಿಮ್ಮ ಮನೆ 1 ಅಂತಸ್ತು ಇರ್ತದೆ, ನಿಮ್ಮ ಪಕ್ಕದ ಮನೆ 2 ಅಂತಸ್ತು ಆದರೆ ಅಲ್ಲೇ ನಮಗೆ ಹೆಂಗೆಂಗೋ ಅನಿಸ್ತದೆ. ನಮ್ಮ ಮನೇನೂ ಹಂಗಾಗಬೇಕಿತ್ತು ಅನ್ಸೋಕ್ಕೆ ಶುರುವಾಗ್ತದೆ. ಏನು ಬೇಕು ಮನುಷ್ಯನಿಗೆ? ಹೊಟ್ಟೆ ತುಂಬ ಊಟ ಬೇಕು, ಕಣ್ಣು ತುಂಬ ನಿದ್ದೆ ಬೇಕು, ಮೈ ತುಂಬ ಬಟ್ಟೆ ಬೇಕು, ಮ್ಯಾಲೊಂದಿಷ್ಟು ಇರಲಿಕ್ಕೆ ಸೂರು ಬೇಕು. ಅಷ್ಟು ಬಿಟ್ಬಿಟ್ರೆ ಮನುಷ್ಯನಿಗೆ ನೀವೆಷ್ಟು ಸಂಪಾದನೆ ಮಾಡಿದರೂ ನಾವು ಉಣ್ಣೋದು ಅಷ್ಟೇ ಅಲ್ಲ. ನೀವು 10,000 ಕೋಟಿ ಸಂಪಾದನೆ ಮಾಡಿದರೂ ಊಟ ಮಾಡೋದಷ್ಟೇ, ಮಲಗೋದಿಷ್ಟೇ. ಆದರೂ ಅಷ್ಟೊಂದು ನಮಗೆ ಅಪಹಪಿ. ಎಂತೆಂಥ ಮಹಾರಾಜರು ಇದ್ದವರು ಬಿಟ್ಟು ಬಂದು ಭಿಕ್ಷೆ ಬೇಡಿದರು. ಬುದ್ಧ, ಅಕ್ಕ ಮಹಾದೇವಿ, ಹೌದಾ? ಯಾಕೆ? ಆ ಸಂಪತ್ತು ಯಾವುದು ನೆಮ್ಮದಿಯನ್ನು ಕೊಡೋದಿಲ್ಲ. ಬ್ರಿಟನ್ ರಾಜಕುಮಾರಿ ಸತ್ತೋದ್ಲಲ್ಲ, ಯಾರು? ಡಯಾನ. ಆಕೆ ತನ್ನ ಆತ್ಮಕಥೆಯಲ್ಲೇ ಬರೀತಾಳೆ, ನಾನು ಸುಮಾರು 3 ಬಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ. ಒಂದು ದೇಶದ ರಾಜಕುಮಾರಿ, ಆಕೆಗೇನು ಶ್ರೀಮಂತಿಕೆಯಲ್ಲಿ, ಸಂಪತ್ತಿನಲ್ಲಿ, ಹಣದಲ್ಲಿ ಕೊರತೆ ಇರಲಿಲ್ಲ. ಆದರೂ ಯಾಕೆ ಆಕೆ ಸಾಯ್ಲಿಕ್ಕೆ ಪ್ರಯತ್ನ ಪಟ್ಲು? ಅದ್ಯಾವುದು ಶಾಂತಿ ನೆಮ್ಮದಿಯನ್ನು ಕೊಡೋದಿಲ್ಲ. ಹಾಗಾಗಿ ಬಯಕೆ ಏನಿದೆಯಲ್ಲ ನಮ್ಮನ್ನು ದುಃಖಕ್ಕೆ ಕರ್ಕೊಂಡು ಹೋಗ್ತದೆ. ಅತಿ ಆಸೆ ನಮ್ಮನ್ನು ದುಃಖಕ್ಕೆ ಕರ್ಕೊಂಡು ಹೋಗ್ತದೆ.
ಸೀತೆ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗಿದ್ರು. ಅಲ್ಲೆಲ್ಲೋ ಒಂದು ಚೂರಿಕೆಗೆ ಬಂಗಾರದ ಜಿಂಕೆ ಕಂಡ್ಲು. ಅದಕ್ಕೆ ಆಸೆ ಮಾಡದೇ ಇದ್ದಿದ್ರೆ ರಾಮಾಯಣನೇ ಆಗ್ತಿರ್ಲಿಲ್ಲ. ಹೌದಿಲ್ರಿ? ಬಂಗಾರದ ಜಿಂಕೆ ಬೇಕು ಅಂದ್ಲು. ರಾಮ ಹೇಳ್ದ, ಬಂಗಾರದ ಜಿಂಕೆ ಹೆಂಗಿರ್ತದೆ, ಸುಮ್ಮನಿರುವಂದೆ, ನನಗೆ ಬೇಕೇ ಬೇಕು ಅಂದ್ಲು. ಹೋದ ಬಂಗಾರದ ಜಿಂಕೆ ಬೆನ್ನತ್ಕೊಂಡು. ಆಮೇಲೆ ಲಕ್ಷ್ಮಣನ ಸೀತೆ ಕಾಯಕ್ಕೆ ಬಿಟ್ಟೋಗಿದ್ದ. ಅಲ್ಲೆಲ್ಲೋ ಅಂದಂಗೆ ಕೇಳಿಸ್ತು ರಾಮನ ಧ್ವನಿ. ಲಕ್ಷ್ಮಣಗೆ ಹೋಗು ಅಂದ್ಲು. ಇಲ್ಲ, ರಾಮನಿಗೇನೂ ಆಗಲ್ಲ, ಆತ ಬಲಶಾಲಿ. ಈಕೆ ಸುಮ್ಮನಿರ್ಬೇಕಲ್ಲ. ನಿಮ್ಮ ಅಣ್ಣಗೇನಾರ ಆದರೆ ಏನನ್ನು ಒಂಚೂರು ತುಚ್ಛವಾಗಿ ಮಾತಾಡ್ತಾಳೆ ಅವನಿಗೆ. ಆದರೂ ಅವ ಒಂದು ಗೆರೆ ಹಾಕೋದ, ಲಕ್ಷ್ಮಣ ರೇಖೆ ಅಂತ, ಇದನ್ನು ದಾಟಬೇಡ ಅಂತ ಹೇಳ್ದ. ಆದರೂ ಆಕೆ ಏನು ಮಾಡಿದ್ಲು? ದಾಟಿದ್ಲು. ಏನಾಯ್ತು ಮುಂದೆ? ರಾಮನಂತ ರಾಮನಿಗೆ ರಾಮಾಯಣ ಆಗೋದು ತಪ್ಪಲಿಲ್ಲ. ಮಹಾಭಾರತ ಅಂತ ಪಂಚಪಾಂಡವರು ಅಂಥ ಸತ್ಯವಂತರು, ಅವರಿಗೆ ಮಹಾಭಾರತ ಆಗೋದು ತಪ್ಪಲಿಲ್ಲ. ಕೃಷ್ಣನ ಮಕ್ಕಳು ಒಡೆದಾಡಿ ಬಡದಾಡಿ ಸತ್ತಿದ್ರು, ಗೊತ್ತೇನ್ರಿ? ಆ ಬಡದಾಟನ ಬಿಡಿಸ್ಕೊಳಕ್ಕಾಗಲಿಲ್ಲ. ಅಂಥ ದೇವಮಾನವರು ಅಂತ ಕರೆಸ್ಕೊಳ್ಳುವಂಥ ರಾಮನಿಗೆ ಕೃಷ್ಣನಂತ ಒಬ್ಬ ಬೇಡನ ಬಾಣಕ್ಕೆ ಸಿಕ್ಕಿ ಸಾಯ್ತಾನೆ ಕೃಷ್ಣ. ದೇವಮಾನವರ ಪರಿಸ್ಥಿತಿನೇ ಹಿಂಗಾದಾಗ ನಿಮ್ಮ ಪರಿಸ್ಥಿತಿ ಬರೋವೇ ಎಲ್ಲ ಜೀವನದಲ್ಲೆಲ್ಲ ಬರೋವೇ. ಯಾಕೆಂದರೆ ಸುಖ ದುಃಖಗಳ ಸಮ್ಮಿಶ್ರಣನೇ. ಯಾವುದು ಇದ್ದಂಗೆ ಇರೋದಿಲ್ಲ. ಈ ಜಗತ್ತು ಯಾವುದು ಇದ್ದಂಗೆ ಇರೋದಿಲ್ಲ. ಇದೆಲ್ಲ ಬದಲಾಗ್ತಾನೆ ಇರ್ತು. ಹಾಗಾಗಿ ಇದರಲ್ಲಿ ಹೇಗಿರುತ್ತೋ ಹಾಗೆ ಸಂತೃಪ್ತಿ ಭಾವದಿಂದ ಜೀವನವನ್ನು ಮಾಡಬೇಕು. ದೇವರು ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯನ್ನು ಪಡಬೇಕು. ಅಂಥ ತೃಪ್ತಿಯಿಂದ ನೈವೇದ್ಯವನ್ನು ಇಡಿದಾಗ, ಯಾಕೆಂದರೆ ದೇವರಿಗೆ ನೀವು ಕೊಡೋ ನೈವೇದ್ಯ ಎಲ್ಲ ಅವನದೇ, ಅವನಿಗೆ ನೀವು ನೈವೇದ್ಯ ಹಿಡಿಯೋದು. ಯಾವ ನೈವೇದ್ಯ ಹಿಡಿಬೇಕಂತ ದೇವರಿಗೆ ಅಂದರೆ ಸಂತೃಪ್ತಿ ಭಾವದ ನೈವೇದ್ಯ ಹಿಡಿಬೇಕಂತ. ಆಗ ದೇವರಿಗದು ತೃಪ್ತಿ ಆಗ್ತದಂತೆ. ಅಕ್ಕಮಹಾದೇವಿ ಹೇಳ್ತಾಳೆ, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ್ಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲೆಯ್ಯ ನೀನು. ಮೈ, ಮಾತು, ಮನಸ್ಸು ಇವು ಮೂರು ಪರಿಶುದ್ಧವಾಗಿರಬೇಕು. ಆಗಿದ್ದಾಗ ಮಾತ್ರ ದೇವರು ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಮೈಯಿಂದನೂ ಪರಿಶುದ್ಧವಾಗಿರಬೇಕು, ಮಾತಿನಿಂದನೂ ಪರಿಶುದ್ಧವಾಗಿರಬೇಕು. ಮಾತು ಪರಿಶುದ್ಧವಾಗಿರಬೇಕು. ಯಾಕೆ ಮಹಾತ್ಮರ ಮಾತುಗಳು ಬೇಕು? ನಾವು ಯಾಕೆ ಇವತ್ತೆಲ್ಲ ಹಿರಿಯರು 30-40 ವರ್ಷಗಳಿಂದ ಶ್ರಾವಣ ಮಾಸ, ಪ್ರಾರ್ಥನೆ, ಭಜನೆ ಇವನ್ನೆಲ್ಲ ಮನೆಯಲ್ಲಿ ಮಹಾಮನೆ, ಬಸವಜ್ಯೋತಿ ಕಾರ್ಯಕ್ರಮಗಳು ಯಾಕೆ ನಡೆಸ್ಕೊಂಡು ಬಂದಿರ್ತಾರೆ ಅಂದರೆ, ಇಡೀ ಜೀವನ ನಾವು ನಮ್ಮ ಸಂಸಾರದ ವ್ಯವಹಾರದಲ್ಲಿ ಮುಳುಗಿರ್ತೀವಿ. ಅವಾಗವಾಗ ಒಂದಿಷ್ಟು ನಮ್ಮ ಕಿವಿಗೆ ನಮ್ಮನ್ನು ರೀಚಾರ್ಜ್ ಮಾಡಬೇಕಲ್ಲ. ನಮ್ಮೇನು ಪಂಚೇಂದ್ರಿಯಗಳಿರ್ತಾವಲ್ಲ, ಇವು ಎಲ್ಲ ಮೆತ್ಕೊಂಡ್ಬಿಟ್ಟಿರ್ತಾವೆ ಹೊಲಸು. ಅದನ್ನೇನು ಮಾಡಬೇಕು ಅಂತ ಹೇಳಿದರೆ, ನೀವೇನೇ ಗೀಜಿದ್ರು, ಈ ನಮ್ಮ ಒಂದು ಮೋಜಿನ ಪಾಟಿ ಅಂತ ಬಂದಿದ್ವು ನಾವೆಲ್ಲ ಸಣ್ಣವರಿದ್ದಾಗ. ಒಂದು ಪಾಟಿ ಇರ್ತದೆ, ಅದರ ಮೇಲೆ ಒಂದು ಹಾಳೆ, ಅದ್ರ ಮೇಲೆ ಏನೇ ಗೀಜಿದ್ರು ಆ ಪೇಪರ್ ಎತ್ತಿಬಿಟ್ರೆ ಮತ್ತದು ಸ್ವಚ್ಛ ಪಾಟಿ ಆಗಿಬಿಡ್ತಿತ್ತು. ಹಂಗೆ ನಾವೇನೇ ತಿಂಗಳಗಟ್ಟಲೆ, ವಾರಗಟ್ಟಲೆ ಏನೇ ಮಾಡಿದರೂ ಪ್ರಾರ್ಥನೆ, ಭಜನೆ, ಪ್ರವಚನಗಳು ಅನ್ನೋ ಇದನ್ನು ಎತ್ತಿಬಿಟ್ರೆ ಮತ್ತೇನಾಗುತ್ತದು? ಶುದ್ಧ ಆಗ್ತದೆ. ಮತ್ತೇನಾಗ್ತದೆ? ಶುದ್ಧ ಆಗ್ತದೆ. ಮಾತಿನಿಂದ ಶರಣರ ಮಾತುಗಳು ಯಾಕೆ ಬೇಕು ಅಂದರೆ, ಎಷ್ಟು ಚಂದ ಹೇಳ್ತಾರೆ. ಕೆರೆ, ಹಳ್ಳ, ಬಾವಿಗಳು ಮೈದಗೆದರೆ ಗುಳ್ಳೆ, ಗೊರಚೆ, ಚಿಪ್ಪುಗಳ ಕಾಣಬಹುದು. ವಾರಿದಿ ಮೈದಗೆದರೆ ಮುತ್ತು ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದಡೆ ಲಿಂಗವೇ ಕಾಣಬಹುದು. ಯಾಕೆ ಶರಣರು ಮಾತುಗಳು ಬೇಕು? ನಿಮ್ಮ ಮಾತುಗಳು ಹೆಂಗೆ ಅಂದರೆ,
ಕೆರೆ ಹಳ್ಳ ಬಾವಿಗಳು ಮೈದಗದಂಗೆ. ಏನು ಸಿಗ್ತಾವವು ಮೈದಗದ್ರೆ? ಏನು ಸಿಗ್ತಾವ್ರಿ? ಗುಳ್ಳೆ, ಗೊರಚೆ, ಚಿಪ್ಪುಗಳು. ಏನು ಪ್ರಯೋಜನ ಅವನು? ಏನು ಲಾಭ ಇದೆ ಅದರಿಂದ? ಹೌದಾ? ಅದೇ ವಾರಿದಿ ಮೈದಗಿದ್ದಾರೆ ಅಂದರೆ ಸಮುದ್ರ ಮೈದಗಿದ್ರೆ, ಹೇಳಿದ ಅರ್ಥ ಆಯ್ತಲ್ಲ ನಿಮಗೆ. ಕೆರೆ ಹಳ್ಳ ಬಾವಿಗಳು ನೀರು ಬತ್ತಿ ಹೋಗ್ಬಿಟ್ರೆ ತಳಗೇನು ಸಿಗುತ್ತೆ? ಗುಳ್ಳೆ, ಗೊರಚೆ, ಚಿಪ್ಪುಗಳು. ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಅದೇ ಸಮುದ್ರ ಮೈ ತೆಗೆದು ಬಿಟ್ರೆ, ನೀರು ಬತ್ತಿದ್ರೆ ಅಲ್ಲಿ ಏನಿರ್ತಾವಲ್ಲಿ? ಮುತ್ತು ರತ್ನಗಳು, ಬೆಲೆ ಬಾಳುವಂಥದ್ದು. ನಮ್ಮ ನಿಮ್ಮ ಮಾತುಗಳೆಂಥವು ಅಂದರೆ ಇವು ಗೊಳ್ಳೆ, ಗೊರಚೆ, ಚಿಪ್ಪುಗಳಿದ್ದಂಗೆ. ನಮ್ಮ ಮಾತುಗಳು ಗೊತ್ತಲ್ಲ, ನೀವು 4 ಜನ ಸೇರಿದ್ರೆ ಏನು ಮಾತಾಡ್ತೀರಿ? ಯಾವುದಾದ್ರೂ ಮೌಲ್ಯಯುತ ಮಾತುಗಳನ್ನು ಎಂದಾರು ಕೂತ್ಕೊಂಡು ಚರ್ಚೆ ಮಾಡ್ತೀವೇನು? ನಾ ಯಾರು, ನಾ ಎಲ್ಲಿಂದ ಬಂದೆ, ನಾ ಎಲ್ಲಿಗೆ ಹೋಗಬೇಕು, ಇಂಥ ಚಿಂತನೆಗಳೆಂದಾರು ಕುಂತು ಮಾಡಿವೇನು? ಈ ಸೀರೆ ಎಲ್ಲಿ ತಂದು, ಈ ಮೂಗಿಂದ ಎಲ್ಲಿ ಮಾಡಿಸಿ, ಇಲ್ಲಿ ಕಿವಿದು ಎಲ್ಲಿ ಮಾಡಿಸ್ಕೊಂಡು, ನೀನು ಬಳೆ ಎಲ್ಲಿಂದ ತಂದು, ಇವೇ ಅಲ್ಲ ನಮ್ಮ ಮಾತುಗಳು. ಅವ್ರ ಮಗಳು ಹಂಗಂತೆ, ಇವ್ರ ಮಗಳು ಹಿಂಗಂತೆ, ಆಕೆ ಹಂಗೆ ಓದ್ಲಂತೆ. ಸೂಳೆ ಮಾಡಿದ ಪಾಪ ಸನ್ಯಾಸಿಗೆ ಅಂತ ಒಂದು ಕತೆ ಇತ್ತು. ಗೊತ್ತ ಕತೆ ಅದು ನಿಮಗೆ? ಹಿಂಗೆ ಶ್ರಾವಣ ಮಾಸದಲ್ಲಿ ಒಂದು ಊರಲ್ಲಿ ಪುರಾಣ ನಡೆದಿತ್ತು. ಆ ಪುರಾಣಕ್ಕೆ ಒಬ್ಬ ಸನ್ಯಾಸಿಗಳು ಬಂದಿದ್ರು. ಈಗ ನಮಗೆ ಹೆಂಗೆ ಉಳ್ಕೊಳಕ್ಕೆ ಒಂದು ಮನೆ ಕೊಟ್ಟಾರೆ ನಮ್ಮ ಅಶೋಕ್ ಬಶೆಟ್ಟಿಯವ್ರ ಮನೆಗೆ, ಹಂಗೆ ಆ ಸಾಧು ಆ ಸನ್ಯಾಸಿಗೊಂದು ಮನೆ ಕೊಟ್ಟಿದ್ರು. ಆ ಮನೆ ಎದುರಿಗೆ ಒಬ್ಬ ಹೆಣ್ಮಗಳು ಮನೆ ಇತ್ತು. ಆಕೆ ಸ್ವಲ್ಪ ಬುದ್ಧಿ ಸರಿ ಇರಲಿಲ್ಲ, ಆಕೆ ಚಲೋ ನಡತೆ ಇರಲಿಲ್ಲ. ಇವರು ತಿಂಗ್ಳುಗಟ್ಟಲೆ ಉಳಿದಿದ್ರಲ್ಲ, ಒಂದು 4 ಸತಿ ಅವ್ರ ಮನೆ ಕಡೆ ಕಣ್ಣಾಡಿಸಿದ್ರು. ಭಾಳ ಜನ ಗಂಡಸರು ಬರೋದು ಹೋಗೋದು ಮಾಡ್ತಿದ್ರು. ಯಾರ ಹಿಂಗೆ ನೀವು ಹಿರಿಯರು ಭೇಟಿಯಾಗಕ್ಕೆ ಬರ್ತಿರಲ್ಲ, ಹಂಗೆ ಭೇಟಿಯಾಗಕ್ಕೆ ಬಂದಾಗ ಸನ್ಯಾಸಿಗಳು ಕೇಳಿದರು, ಆ ಮನೆ ಯಾರ ಮನೆ ರೀ, ಎಷ್ಟೊಂದು ಜನ ಪುರುಷರು ಬಂದು ಹೋಗ್ತಾರೆ ಅವ್ರ ಮನೆಗೆ ಅಂತ ಕೇಳಿದರು. ಅವ್ರು ಹಿರಿಯರು ಹೇಳಿದರು, ಆ ಹೆಣ್ಮಗಳು ಸರಿ ಇಲ್ಲರಿ, ಸ್ವಲ್ಪ ಆ ನಡತೆ ಸರಿ ಇಲ್ಲ, ಅದಕ್ಕಷ್ಟು ಜನ ಬಂದು ಹೋಗ್ತಾರೆ ಅಂತ ಹೇಳಿದರು. ಸರಿ, ಅವ್ರ ಮೇಲೆ ಇವ್ರಿಗೆ ಕನಿಕರ ಅನ್ನಿಸ್ತು ಸನ್ಯಾಸಿಗೆ. ಒಂದಿನ ಅವರಿರೋ ಜಾಗಕ್ಕೆ ಆಕೆನ ಕರೆಸ್ಕೊಂಡು ಹೇಳಿದರು, ನೋಡಮ್ಮ, ದೇವರು 84 ಲಕ್ಷ ಜೀವರಾಶಿಯಲ್ಲಿ ಅತ್ಯಂತ ಶ್ರೇಷ್ಠ ಜನ್ಮ ಅಂದರೆ ಮನುಷ್ಯ ಜನ್ಮ. ಇಂತಹ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ನೀ ಎಂಥ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಿ, ಇದು ಚಲೋ ಅಲ್ಲ ನೀ ಮಾಡ್ತಾ ಇರೋ ಕೆಲಸ ಅಂತ ಸ್ವಲ್ಪ ಬುದ್ಧಿವಾದ ಹೇಳಿದ್ರಾಕೆ. ಅವತ್ತು ಹೇಳಿದ್ದಕ್ಕೆ, ಅಜ್ಜರೇ, ನನಗೆ ಇಷ್ಟು ದಿನ ನಾನು ಮಾಡೋದು ತಪ್ಪು ಅಂತ ಗೊತ್ತಿರಲಿಲ್ಲ ರೀ ಗುರುಗಳೇ, ಇನ್ಮೇಲಿಂದ ನಾನು ಇಂಥ ತಪ್ಪನ್ನು ಮಾಡೋದಿಲ್ಲ, ನನಗೆ ಚಲೋ ಬಟ್ಟೆ ಗಿಲ್ಟೆ ಹೊಲಿಯಲಿಕ್ಕೆ ಬರ್ತದೆ ಅಂತ ಪ್ರಾಮಾಣಿಕ ಕಾಯಕವನ್ನು ಮಾಡ್ಕೊಂಡು ನಾನು ಜೀವನ ಮಾಡುತ್ತೀನಿ ಅಂತ ಹೇಳಿದ್ವಿ. ಆಯಿತು, ಅಷ್ಟು ಹೇಳಿದ್ಲು. ಆಕೆ ಪಾಡಿಗೆ ಆಕೆ ಹೋದ್ಲು. ಇವರು ಗುರುಗಳು ಹೇಳಿ ಕಳಿಸಿದಾರೆ, ಸುಮ್ಮನಿರ್ಬೇಕಿಲ್ಲ. ಮತ್ತೊಂದು 4 ದಿನ ಆದಮೇಲೆ ಅವ್ರ ಮನೆ ನೋಡ್ಕೊತ ಕೂತ್ಕೊಂಡ್ರು. ಮತ್ತು ಏನಾರ ನನ್ನ ಮಾತು ಪರಿಣಾಮ ಆಗ್ಯಾವೋ ಅಥವಾ ಆಮೇಲೆ ಕೆಲವರು ಗಂಡಸರು ಬರೋದು ಹೋಗೋದು ಮಾಡಿದರು. ಇವರಿಗೆ ಸಿಟ್ಟು ಬಂತು, ಎಂಥ ಕೆಟ್ಟ ಹೆಣ್ಮಗಳಲ್ಲಕ್ಕೆ, ನಾ ಇಷ್ಟು ಬುದ್ಧಿವಾದ ಹೇಳಿ ಕಳಿಸಿದ್ರು ಮತ್ತು ಅದೇ ತಪ್ಪನ್ನು ಮಾಡ್ತದಳಲ್ಲ. ಅಲ್ಲಿ ಮನೆ ಎದುರಿಗೆ ಯಾರೋ ಮನೆ ಕಟ್ಟಕ್ಕೆ ಒಂದಿಷ್ಟು ಕಡಿ ಅಂತೀರ, ಏನಂತೀರಿ ನೀವು? ಕಾಂಕ್ರೀಟ್ ಹಾಕುವಾಗ ಸಣ್ಣ ಆ ಕಲ್ಲಿರ್ತಾವಲ್ಲ, ಒಂದು ಬುಟ್ಟಿ ತರಿಸ್ಕೊಂಡು, ಒಂದು ಖಾಲಿ ಬುಟ್ಟಿ ಹಿಡ್ಕೊಂಡು ಒಬ್ಬೊಬ್ಬ ಗಂಡಸ್ ಬಂದು ಹೋದಾಗಲೂ ಒಂದು ಕಲ್ಲು ತೆಗೆದು ಈ ಬುಟ್ಟೆಗೆ ಹಾಕ್ತಿದ್ರು. ಯಾರು? ಸನ್ಯಾಸಿ. ಒಂದು ದಿನ ಏನಾಯಿತು, ಜೋರಾಗಿ ಮಳೆ, ಗುಡುಗು, ಸಿಡ್ಲು ಏನೋ ಹೆಚ್ಚು ಕಮ್ಮಿ ಆಗಿ ಇಬ್ಬರದು ಜೀವ ಹೋಗಿತ್ತು. ಎದುರು ಮನೆಕ್ಕಿದು ಸನ್ಯಾಸಿದು. ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಮದೂತರು ಬಂದಿದ್ದರು, ಸನ್ಯಾಸಿಯ ಕರ್ಕೊಂಡು ಹೋಗ್ಲಿಕ್ಕೆ. ಆ ವೇಷೆಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಶಿವದೂತರು ಬಂದಿದ್ರು. ಅವಾಗ ಈ ಸನ್ಯಾಸಿ ಹೇಳ್ದ, ನಾನು ನೈಷ್ಠಿಕ ಬ್ರಹ್ಮಚಾರಿ, ಎಂದು ತಪ್ಪೇ ಮಾಡ್ದವಲ್ಲ. ನೀವು ಎಲ್ಲೋ ಅದಲ್ ಬದಲಾಗಿ ಕನ್ಫ್ಯೂಸ್ ಆಗಿ ಬಂದಂಗೆ ಕಾಣ್ತದೆ. ನೀವು ಆಕೆ ಹತ್ರ ಹೋಗಬೇಕು, ಅವರು ನನ್ನ ಹತ್ರಕ್ಕೆ ಬರಬೇಕು ಅಂತ ಹೇಳ್ದ ಅವ ಸನ್ಯಾಸಿ. ಅದಕ್ಕೆ ಯಮದೂತರು ಹೇಳಿದರು, ನಾವು ಸರಿಯಾಗೇ ಬಂದೀವಿ, ನೀವೇನಾದ್ರು ಚರ್ಚೆ ಮಾಡೋದಿದ್ರೆ ನಮ್ಮ ಯಮಧರ್ಮರಾಜನ ಮುಂದೆ
ಚರ್ಚೆ ಮಾಡಿರಿ, ಈಗ ಬರ್ರಿ ಅಂತ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ಕೇಳ್ದವ ಯಮಧರ್ಮರಾಜನ, ಅಲ್ಲ ನಾನು ನೋಡಿರೋ ಒಬ್ಬ ನೈಷ್ಠಿಕ ಬ್ರಹ್ಮಚಾರಿ ಎಂದೂ ತಪ್ಪು ಮಾಡ್ದವಲ್ಲ, ನನ್ನನ್ನು ಕರ್ಕೊಂಬರ್ಲಿಕ್ಕೆ ಯಮದೂತ್ರನ ಕಳಿಸಿದೀಯಾ? ಆಕೆ ಒಬ್ಬ ಕೆಟ್ಟ ಹೆಣ್ಣುಮಗಳು, ಆಕೆಯನ್ನು ಕರ್ಕೊಂಬರ್ಲಿಕ್ಕೆ ಶಿವದೂತ್ರನ ಕಳಿಸಿದೆಯಲ್ಲ, ಸರಿಯಾ ಅಂತ ಕೇಳ್ದ. ಅದಕ್ಕೆ ಯಮಧರ್ಮರಾಜ ಹೇಳ್ದ, ನಾನು ಸರಿಯಾಗಿ ಕಳಿಸಿದ್ದೀನಿ ಅಂತ ಹೇಳ್ದ. ಹೇಗೆ ಅಂತ ಕೇಳ್ದ ಸನ್ಯಾಸಿ. ಆಕೆಗೆ ತಿಳುವಳಿಕೆ ಇಲ್ಲದೆ ತಪ್ಪು ಮಾಡ್ತಿದ್ಲು. ಎಲವೋ ಪಾಪಕರ್ಮವ ಮಾಡಿದವನೇ, ಎಲವೋ ಬ್ರಹ್ಮಹತ್ಯವ ಮಾಡಿದವನೇ ಒಮ್ಮೆ ಶರಣಿನು. ಆಕೆ ತಿಳುವಳಿಕೆ ಇಲ್ಲದೆ ತಪ್ಪು ಮಾಡ್ತಿದ್ಲು. ನೀ ಕರೆದ ಆಕೆಗೆ ಬುದ್ಧಿವಾದ ಹೇಳ್ದೆ. ಆಕೆ ಮತ್ತೊಂದು ಸರಿ ಯಾವತ್ತೂ ತಪ್ಪು ಮಾಡಲಿಲ್ಲ. ಆಕೆ ಬದಲಾಗಿರೋದು ಗೊತ್ತಾಗದೇ ಇರೋ ಕೆಲವು ಗಂಡಸರು ಬಂದು ಹೋಗ್ತಿದ್ರು, ಅವರಿಗೆ ಬುದ್ಧಿವಾದವನ್ನು ಆಕೆ ಹೇಳಿ ಕಳಿಸ್ಕೊಡ್ತಿದ್ಲು. ಆಕೆ ದೇಹ ಮಲಿನ ಆಗಿತ್ತು. ನೀನು ಯಾವಾಗ ಆಕೆಗೆ ಹೇಳಿ ಕಳಿಸ್ದೆ ಅವತ್ತಿಂದ ಆಕೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಆಕೆ ಮನಸ್ಸು ಪವಿತ್ರ ಆಗಿತ್ತು, ದೇಹ ಅಪವಿತ್ರ ಆಗಿತ್ತು. ನೀನು ಆಕೆಯನ್ನು ಕರೆದು ಬುದ್ಧಿವಾದ ಹೇಳೋದು ನಿನ್ನ ಕರ್ತವ್ಯ. ಅದನ್ನು ಹೇಳಿ ಬಿಡಲಿಲ್ಲ. ಆಕೆ ಎಷ್ಟು ತಪ್ಪುಗಳನ್ನು ಮಾಡ್ತಾಳೆ ಅಂತ ದಿನ ಕಲ್ಲು ತಗೊಂಡು ದಿನ ದೇವರ ನಾಮಸ್ಮರಣೆ ಮಾಡೋ, ಪ್ರಾರ್ಥನೆ ಮಾಡೋ ಬಾಯಿಯೊಳಗೆ ಕೂತ್ಕೊಂಡು ನೀನು ಆಕೆ ತಪ್ಪುಗಳನ್ನು ಎಣಿಸ್ತಾ ಬಂದೆ. ನಿನ್ನ ದೇಹ ಪವಿತ್ರವಾಗಿದೆ, ನಿನ್ನ ಮನಸ್ಸು ಅಪವಿತ್ರ ಆಗಿದೆ. ನಿನ್ನ ದೇಹ ಪವಿತ್ರ ಆಗಿರೋದ್ರಿಂದ ಕೆಳಗಡೆ ಭೂಲೋಕದಲ್ಲಿ ಬಗ್ಗಿ ನೋಡು, ನಿನ್ನ ಭಕ್ತರೆಲ್ಲ ನಿನ್ನ ವಿಜೃಂಭಣೆಯಿಂದ ನಿನ್ನ ದೇಹನ ಶವ ಸಂಸ್ಕಾರ ಮಾಡಕೊಂತಾರೆ. ಆಕೆ ದೇಹ ಅಪವಿತ್ರ ಆಗಿರೋದ್ರಿಂದ ಆಕೆ ನೆಟ್ಟಿಗೆ ಯಾರೋ ಶವ ಸಂಸ್ಕಾರನೂ ಮಾಡೋವಲ್ಲಿ ತಗೊಂಡೋಗಿ ಎಲ್ಲೋ ನಾಯಿ ನರಿ ತಿನ್ನಲಿಕ್ಕೆ ತಗೊಂಡೋಗಿ ಎಸ್ತಿದ್ದಾರೆ. ಇನ್ನು ಮನಸ್ಸಿನ ವಿಚಾರದಲ್ಲಿ ಬಂದರೆ ಆಕೆ ಮನಸ್ಸು ಪವಿತ್ರ ಆಗಿತ್ತು, ನಿನ್ನ ಮನಸ್ಸು ಅಪವಿತ್ರ ಆಗಿತ್ತು. ಹಾಗಾಗಿ ನೀನು ನರಕಕ್ಕೆ ಹೋಗು, ಆಕೆ ಸ್ವರ್ಗಕ್ಕೆ ಹೋಗ್ತಾಳೆ ಅಂತ ಹೇಳಿದಂತೆ. ಸೂಳೆ ಮಾಡಿದ ಪಾಪ ಸನ್ಯಾಸಿಗೆ, ಮಾಡಿದವ್ರ ಪಾಪ ಆಡ್ಕೊಂಡವರಿಗೆ. ನಾವು ಯಾರು ಇನ್ನೊಬ್ರು ಮಾಡಿದ ಪಾಪ ಕಟ್ಕೊಳಕ್ಕೆ ಬಂದಿವೆ ಈ ಭೂಲೋಕಕ್ಕೆ? ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿ ಒಳಗೆ ಸುತ್ತಿ ಮಾನವ ಜನ್ಮಕ್ಕೆ ಬಂದು ಆಕೆ ಹಂಗೆ ಈಕೆ ಹಿಂಗೆ ಯಾರ್ಯಾರು ಮಾಡಿದ್ದವ್ರವ್ರು ಅನುಭವಿಸ್ತಾರೆ. ಯಾಕೆ ಬೇಕು ನಮಗದು? ಲೋಕದ ಡೊಂಕ ನೀವೇ ಕೆತ್ತಿದ್ದೀರಿ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮದೇವ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, ತ್ರಿಕರ್ಣ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲೆಯ್ಯ ನೀವೇನು ಬೇಕಾದ್ರೂ ಮಾಡಬಹುದು. ಎಂಥ ಹೋಮ ಹವನ ಪೂಜೆ ಏನು ಮಾಡಿದರೂ ಈ ಸದ್ಗುಣಗಳು ಇಲ್ಲದೇ ಇದ್ದರೆ ಆ ದೇವರು ನಮ್ಮ ಹತ್ರ ವಾಸ ಮಾಡೋದಿಲ್ಲಂತೆ. ಮೈ ಮಾತು ಮನಸ್ಸು ತ್ರಿಕರಣಗಳಂದ್ರೆ ಏನು? ಪೂಜೆ ಪ್ರಾರ್ಥನೆ. ನೀವು ಜೈರಾಬಾದ್ನವ್ರು ಭಾಳ ಗ್ರೇಟ್. ಯಾಕೆಂದರೆ ಬಹಳ ಕಡೆ 16 ವರ್ಷಗಳು ಪ್ರಾರ್ಥನೆ ಇವನ್ನೆಲ್ಲ ಮಾಡ್ಕೊಂಡು ಬಂದು ಅರ್ಧಕ್ಕೆ ನಿಂತಿದ್ದಾವೆ. ನಿಮಗೆಲ್ಲ ತ್ರಿಕರಣ ಶುದ್ಧಿ ಮಾಡ್ಕೊಳ್ಳಿಕ್ಕೆ ವಾರಕ್ಕೊಂದ್ಸತಿ ಅನುಭವ ಮಂಟಪದಲ್ಲಿ ಪ್ರಾರ್ಥನೆ ನಡೀತದೆ. ಬಸವಜ್ಯೋತಿ ಕಾರ್ಯಕ್ರಮಗಳು ವರ್ಷಕ್ಕೊಂದ್ಸರಿ 1 ತಿಂಗಳು ಒಳ್ಳೆ ವಿಚಾರಗಳನ್ನು ಶ್ರವಣ ಮಾಡಲಿಕ್ಕೆ ಸಮಾಜದ ಬಾಂಧವರು ನಿಮಗೆ ಅನುಕೂಲ ಮಾಡಿಕೊಟ್ಟಾರೆ. ಅದನ್ನು ಬಳಸ್ಕೋಬೇಕು ನಾವು. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ. ಗಾಳಿ ನಿಮ್ಮ ಆಧೀನವಲ್ಲ. ಶಿವಶರಣೆಂಬ ಗಾಳಿ ಬಿಟ್ಟಾಗ ಬೇಗನೆ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಬೇಕು. ಒಳ್ಳೆ ಮಾತುಗಳನ್ನು ಕೇಳಿ. ಅಕ್ಕ ಮಹಾದೇವಿ ಹೇಳ್ತಾಳೆ, ಇಂಥ ಸದ್ಗುಣಗಳಿದ್ದರೆ ಮಾತ್ರ ದೇವರು ನಮ್ಮಲ್ಲಿ ವಾಸ ಮಾಡ್ತಾನೆ. ಇಲ್ಲದೇ ಇದ್ದರೆ ನಮ್ಮಿಂದ ದೇವರು ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಹಾಗಾಗಿ ಸದ್ಗುಣಗಳ ಮೌಲ್ಯಗಳು, ಆಮೇಲೆ ಶರಣರ ಸಂಘ, ಸತ್ಸಂಗ, ಸತ್ಯವಂತರ ಸಂಘ ವಿರಲು ತೀರ್ಥವೇತಕ್ಕೆ ಅಂತ. ನಿತ್ಯಜ್ಞಾನಿಯಾದ ಮೇಲೆ ಮಂತ್ರವೇತಕ್ಕೆ. ಸತ್ಸಂಗ ಅಂದರೆ ಏನು ಅಂದರೆ ಸತ್ಯವಂತರ ಸಂಘನೇ ಸತ್ಸಂಗ. ಸತ್ಯವಂತರ ಸಂಘನೇ ಸತ್ಸಂಗ. ಲೋಕಾಂತಕ್ಕಿಂತ ಏಕಾಂತ ಶ್ರೇಷ್ಠ, ಏಕಾಂತಕ್ಕಿಂತ ಸತ್ಸಂಗ ಶ್ರೇಷ್ಠ ಅಂತ. ಈ ಸಾಮಾನ್ಯ ಲೌಕಿಕರ ಮಧ್ಯೆ ಬರೀ ಅದು ಇದು ಸಂಸಾರದ ಮಾತಾಡೋದಕ್ಕಿಂತ ಏಕಾಂತ ಶ್ರೇಷ್ಠ ಅಂತ.
ಅದಕ್ಕಿಂತ ಏಕಾಂತ ಶ್ರೇಷ್ಠ. ಏಕಾಂತಕ್ಕಿಂತ ಸತ್ಸಂಗ ಶ್ರೇಷ್ಠ. ಯಾಕೆಂದರೆ ಒಂದು ಸರಿ ಏಕಾಂತದಲ್ಲಿದ್ದಾಗಲೂ ಹಲವಾರು ತಲೆಯಲ್ಲಿ ವಿಚಾರಗಳು ಅವು ಇವು ಬರ್ತವೆ. ಆದರೆ ಸತ್ಸಂಗದಲ್ಲಿದ್ವಿ ಅಂತ ಹೇಳಿದರೆ ಕರಿಯನಿತ್ತಡೆ ಒಲ್ಲ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿ ಒಂದು ಅರಗಳಿಗೆ ಇತ್ತಡೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ್. ಯಾಕೆಂದರೆ ಸತ್ಸಂಗದಲ್ಲಿ ಮಹಾತ್ಮರ ನುಡಿಗಳಲ್ಲಿ ನಮ್ಮ ಇಡೀ ಜೀವನವನ್ನೇ ಪಾವನ ಮಾಡುವಂಥ ಶಕ್ತಿ ಮಹಾತ್ಮರ ಸಂಘದಲ್ಲಿರ್ತದೆ. ಸಾರ ಸಜ್ಜನರ ಸಂಘವ ಲೇಸು ಕಂಡಯ್ಯ, ದುರುಳ ದುರ್ಜನರ ಸಂಘ ಭಂಗವಯ್ಯ, ಆವ ಆವಾದಡೇನು ವಿಷ ಒಂದೇ, ಸಿಂಗಿ ಕಾಳ ಕೂಟ ವಿಷ ಅಂತಾರೆ. ದುಷ್ಟರ ಸಂಘ ಏನಿದೆ ಅಲ್ಲ, ಕೆಟ್ಟವರ ಸಂಘ ಏನಿದೆ ಅಲ್ಲ, ಅದು ಹಾವಿನ ವಿಷದಷ್ಟು ಡೇಂಜರ್ ಅಂತದು. ಹಾವಿನ ವಿಷದಷ್ಟು ಡೇಂಜರ್ ಅದು. ಅದಕ್ಕೆ ಸಂಘ ಅದು ಹೆಜ್ಜೆಯನ್ನು ಸವಿದಂತೆ ಅಂತ. ಶರಣರ ಸಂಘ ಸತ್ಸಂಗ ಅದು ಹೆಜ್ಜೆಯನ್ನು ಸವಿದಂತೆ. ದುಷ್ಟರ ಸಂಘ ಅದು ಬಚ್ಚಲ ರೊಜ್ಜಿನಂತಕ್ಕೂ ಸರ್ವಜ್ಞ ಅಂತ. ಕೆಟ್ಟವರ ಸಂಘ ಅದು ಬಚ್ಚಲ ರೊಜ್ಜಿನಂತೆ ಇರ್ತದಂತೆ. ಕಳ್ಳನು ಒಳ್ಳಿದರ ಸಹವಾಸ ಮಾಡಿ ಒಳ್ಳಿದನಕ್ಕು, ಒಳ್ಳಿದನು ಕಳ್ಳರ ಸಹವಾಸ ಮಾಡಿ ಶುದ್ಧ ಕಳ್ಳತನಕ್ಕೂ ಸರ್ವಜ್ಞ ಅಂತ. ಕಳ್ಳ ಒಳ್ಳೆಯವರ ಸಹವಾಸ ಮಾಡಿದರೆ ಏನಾಗ್ತಾನತ್ತ? ಒಳ್ಳೆಯವನಾಗ್ತಾನೆ. ಒಳ್ಳೆಯವರು ಕಳ್ಳನ ಸಹವಾಸ ಮಾಡಿದ್ರು ಅಂದ್ರೆ ಶುದ್ಧ ಕಳ್ಳನೇ ಆಗ್ತಾನಂತ. ಹಾಗಾಗಿ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದುರುಳ ದುರ್ಜನರ ಸಂಘ ಅದು ಬೇಡ. ಯಾಕೆಂದರೆ ಮಹಾತ್ಮರ ಸಂಘ ಏನು ಅಂದರೆ ಅವರ ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವಶುಚಿ, ಇಂತಿ ಪಂಚತೀರ್ಥವನ್ನೊಳಕೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ಪಾದವ ತೋರಿ ಉಳಿಹಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅಂತಾನೆ. ಮಹಾತ್ಮರ ಸಂಘ ಯಾಕೆ ಶ್ರೇಷ್ಠ ಅಂದರೆ ಅವರು ನಡೆ ಒಂದು ನುಡಿ ಒಂದು ಇರೋದಿಲ್ಲ. ಅವರು ನಡೆ ನುಡಿ ಒಂದೇ ಆಗಿರ್ತದೆ. ಹಾಗಾಗಿ ಅವರ ಮಾತುಗಳು ಹೆಂಗೆ ಅಂದರೆ ಮುತ್ತು ರತ್ನಗಳಿದ್ದಂಗೆ ಬೆಲೆ ಬಾಳುವಂಥದ್ದು. ಅಂಥವರ ಸಹವಾಸವನ್ನು ಮಾಡಿದರೆ ನಾವು ಲಿಂಗವನ್ನೇ ಕಾಣಬಹುದು, ನಮ್ಮನ್ನೇ ನಾವು ಅರಿಬಹುದು. ಸತ್ಸಂಗಕ್ಕೆ ಅತ್ಯಂತ ಶ್ರೇಷ್ಠ. ಇಡೀ ದೇಶದ ಇತಿಹಾಸವನ್ನು, ಜಗತ್ತಿನ ಇತಿಹಾಸವನ್ನು ತಗೊಳ್ತಾ ಬಂದರೆ ಸತ್ಸಂಗದಿಂದ ಎಂಥವರು ಕೂಡ ಎಂತೆಂಥ ಕೊಲೆಗಡಕರು, ಕಟಕರು ಆ ಮಹಾತ್ಮರ ಸಂಘದಿಂದ ಬದಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಸತ್ಸಂಗ ಸುಮ್ಮನೆ ಒಂದು ಕತೆ ಬರ್ತದೆ. ವಶಿಷ್ಠ ಮತ್ತು ವಿಶ್ವಾಮಿತ್ರ. ಒಂದು ಸರಿ ವಶಿಷ್ಠರು ವಿಶ್ವಾಮಿತ್ರನನ್ನು ತಮ್ಮ ಮನೆಗೆ ಪ್ರಸಾದಕ್ಕೆ ಊಟಕ್ಕೆ ಕರೆದಿರ್ತಾರೆ. ಮೃಷ್ಟಾನ್ನ ಭೋಜನ ಮಾಡಿರ್ತಾರೆ, ಊಟಕ್ಕೆ ಕರೆದಿರ್ತಾರೆ. ಈತ ಸಂತೃಪ್ತಿಯಿಂದ ಊಟ ಗೀಟ ಮಾಡಿ ಭಾಳ ಸಂತೋಷದಿಂದ ನಾನು ಏಕಾಂತವಾಗಿ ತಪಸ್ಸು ಮಾಡಿದ 20 ವರ್ಷದ ತಪಸ್ಸಿನ ಪುಣ್ಯದ ಫಲವನ್ನು ವಶಿಷ್ಠರೇ ನಾನು ನಿಮಗೆ ದಾರಿ ಎರಿತೀನಿ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ದಿನ ವಿಶ್ವಾಮಿತ್ರರು ವಶಿಷ್ಠರನ್ನು ತಮ್ಮನೆ ಊಟಕ್ಕೆ ಕರೆದಿರ್ತಾರೆ. ಇವರು ಊಟ ಮಾಡಿ ಬರುವಾಗ ಏನು ಮಾಡ್ತಾರೆ ಅಂದರೆ, ನಾನು ಒಂದು ಅರ್ಧ ಗಳಿಗೆ ಸತ್ಸಂಗದ ಪುಣ್ಯದ ಫಲವನ್ನು ವಿಶ್ವಾಮಿತ್ರೆ ನಾನು ನಿಮಗೆ ದಾರಿ ಎರಿತೀನಿ. ಸಿಟ್ಟು ಬಂದ್ಬಿಡುತ್ತೆ ವಿಶ್ವಾಮಿತ್ರನೇ, ನನಗೆ 20 ವರ್ಷದ ತಪಸ್ಸಿನ ಫಲ ಎಲ್ಲಿ, ಒಂದು ಅರ್ಧ ಗಳಿಗೆ ಸತ್ಸಂಗದ ಆನೆ ಕುರಿ ಅಂತರ ಇದ್ದಷ್ಟು. ಇಂಥ ಆರೈಕೆ ಮಾಡೋ ಬದಲು ಸುಮ್ಮನಿದ್ದಿದ್ರೆ ಚಲೋ ಇತ್ತು ಅಂದ ವಿಶ್ವಾಮಿತ್ರ. ನನ್ನ ಏಕಾಂತವಾಗಿ ಮಾಡಿರ್ತಕ್ಕಂಥ 20 ವರ್ಷದ ತಪಸ್ಸಿನ ಫಲ ಎಲ್ಲಿ, ನಿಮ್ಮೊಂದು ಅರ್ಧ ಗಳಿಗೆ ಸತ್ಸಂಗದ ಫಲ. ಇಂಥ ಎಲ್ಲ ಯಾಕಾರೆ ನನಗೆ ಅವಮಾನ ಮಾಡೋ ಬದಲು ನೀವು ಏನು ದಾರಿ ಎರಿದೇ ಇದ್ದಿದ್ರೆ ಚಲೋ ಇತ್ತು ಅಂತೇಳಿ. ಅದಕ್ಕೆ ವಶಿಷ್ಠರು ಹೇಳಿದರು, ನಿಮ್ಮದು 20 ವರ್ಷ ಏಕಾಂತವಾಗಿ ತಪಸ್ಸು ಮಾಡಿದ ಫಲಕ್ಕಿಂತ ಅರ್ಧ ಗಳಿಗೆ ಸತ್ಸಂಗ ಫಲ ಏನಿದೆ ಅಲ್ಲ, ಇದು ಅದಕ್ಕಿಂತ ಅದು ಶ್ರೇಷ್ಠ, ಜಾಸ್ತಿ ಆಗ್ತದೆ ಅಂತ ಹೇಳಿ. ಅದ್ಯಾಕೆ ಸಾಧ್ಯ ಅಂತ ಮೊದಲೇ ಸಿಟ್ಟಿನ ಮನುಷ್ಯ, ಅದ್ಯಾಕೆ ಸಾಧ್ಯ? ವಶಿಷ್ಠರು ಹೇಳಿದರು, ಯಾರಾದರೂ ಬಲ್ಲವರಿಗೆ ಕೇಳಿ ಒಂದಿಷ್ಟು ತಿಳ್ಕೊರಿ ಅಂತ ಹೇಳಿದರು. ಯಾರ ಹತ್ರಕ್ಕೆ ಹೋಗಬೇಕು, ಎಲ್ಲಿಗೆ ಹೋದ್ರು ಅಂದರೆ ವಿಷ್ಣು ಹತ್ರಕ್ಕೆ ಹೋದ್ರಂತೆ. ಯಾರ್ಯಾರು ಸೇರಿ
ವಶಿಷ್ಠ ವಿಶ್ವಾಮಿತ್ರ ಸೇರಿ ಹೇಳಿದ್ರಲ್ಲೋಗಿ 20 ವರ್ಷದ ತಪಸ್ಸಿನ ಫಲ ಹೆಚ್ಚು, ಅರ್ಧಗಳಿಗೆ ಸತ್ಸಂಗದ ಫಲ ಹೆಚ್ಚು. ಇನ್ನೆಲ್ಲರೂ ನಾನು ಸತ್ಸಂಗದ ಫಲ ಹೆಚ್ಚು ಅಂತ ಹೇಳಿದ್ರೆ ಮೊದಲೇ ಸಿಟ್ಟಿನ ಮನುಷ್ಯ ಇವ ಯಾರು? ವಿಶ್ವಾಮಿತ್ರ. ಎಲ್ಲಿ ಶಾಪ ಗಿಪ್ಪ ಕೊಟ್ಟುಬಿಡ್ತಾನೋ ಅಂತ ಇದ್ರ ಬಗ್ಗೆ ನನಗೆ ಸರಿಯಾಗಿ ಅರಿವಿಲ್ಲಪ್ಪ, ಶಿವನ ಹತ್ರಕ್ಕೆ ಹೋಗ್ರಿ ಅಂದವ. ಶಿವನು ಬಂದು ಕೇಳಿದರು. ಶಿವ ಹೇಳ್ದ, ಈ ಭೂಮಿ ಒತ್ತಿರುವಂಥ ಆದಿಶೇಷನ ಹತ್ರಕ್ಕೆ ಹೋಗ್ರಿ ಹೇಳ್ತಾನವ ಅಂತ ಹೇಳಿದ್ರು. ಬಂದ ಆದಿಶೇಷನ ಕೇಳಿದರು, 20 ವರ್ಷದ ಏಕಾಂತವಾಗಿ ಮಾಡಿದ ತಪಸ್ಸಿನ ಫಲ ಹೆಚ್ಚು, ಏನು ಒಂದು ಅರ್ಧ ಗಳಿಗೆ ಸತ್ಸಂಗ ಮಾಡಿದ ಫಲ ಹೆಚ್ಚು? ಅವಾಗ ಆದಿಶೇಷ ಹೇಳ್ದ, ನನ್ನ ತಲೆ ಮೇಲೆ ಭೂಮಿ ಭಾರ ಹೊತ್ಕೊಂಡು ಮಾತಾಡೋಕ್ಕೆ ಬರಲಾರ್ದಂಗಾಗಿದೆ, ನಿಮ್ಮ ತಪಶಕ್ತಿ ಫಲದಿಂದ ಸ್ವಲ್ಪ ಹೊತ್ತು ನಿಮ್ಮ ಅಂಗೈ ಮೇಲೆ ಈ ಭೂಮಿ ತಗೋರಿ, ನಾನು ಉತ್ತರ ಕೊಡ್ತೀನಿ ಅನ್ನೋ. ಆವಾಗ ವಿಶ್ವಾಮಿತ್ರ ಹೇಳ್ದ ಭೂಮಿಗೆ, ಏ ದರಿದ್ರಿಯೇ, ನನ್ನ 20 ವರ್ಷದ ಏಕಾಂತದ ತಪಸ್ಸಿನ ಫಲದಿಂದ ನಾನು ನಿನ್ನನ್ನು ನನ್ನ ಅಂಗೈಗೆ ಕರಿತಾ ಇದ್ದೀನಿ, ಬಾ ಅಂತ ಕರೆದ, ಅಲುಗಾಡಲೇ ಇಲ್ಲಂಥದ್ದು. ಆವಾಗ ವಶಿಷ್ಠ ಹೇಳಿದಂತೆ, ನಾ ಅರ್ಧಗಳಿಗೆ ಸತ್ಸಂಗದ ಫಲದ ಇದರಿಂದ ನನ್ನ ಅಂಗೈಗೆ ಕರಿತಾ ಇದ್ದೀನಿ, ಭೂಮಿ ಬಾ ಅಂದ ತಕ್ಷಣ ಅವನ ಅಂಗೈ ಮೇಲೆ ಭೂಮಿ ಬಂದುಬಿಡುತ್ತಂತ. ಆವಾಗ ಸತ್ಸಂಗದ ಫಲ ಏನು ಅನ್ನುವಂಥ ಮನವರಿಕೆ ವಿಶ್ವಾಮಿತ್ರನಿಗಾಯಿತು ಅಂತ. ಈ ಘಟನೆ ಏನೇ ಆಗಿದ್ರೂ ಕೂಡ ಸತ್ಸಂಗದಲ್ಲಿ 4 ಜನ ಸೇರಿ ನೀವು ಕೂತು ಪ್ರಾರ್ಥನೆ, ಚಿಂತನೆ, ಭಜನೆ ಇವೆಲ್ಲ ಏನು ಮಾಡ್ತೀರಿ, ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸತ್ಸಂಗಕ್ಕೆ ಅಷ್ಟೊಂದು ಮಹತ್ವ ಇರ್ತದೆ. ಯಾವಾಗಲೂ ನಮ್ಮ ಜೀವನ 84 ಲಕ್ಷ ಜೀವರಾಶಿಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜೀವನ ಪಾವನ ಆಗಬೇಕು ಅಂತೇಳಿದರೆ ಮಹಾತ್ಮರ ಸಂಘದಲ್ಲಿ ಕಾಲವನ್ನು, ಶರಣರ ಸಂಘದಲ್ಲಿ, ಶರಣರ ಚಿಂತನೆಯಲ್ಲಿ, ಅನುಭವ ಗೋಷ್ಠಿಯಲ್ಲಿ ಇಡೀ ನಮ್ಮ ಜೀವನ ಏನೇನೋ ಮಾಡಿ ಕಾಲ ಕಳೀತಾ ಇರ್ತೀವಿ. ಸ್ವಲ್ಪ ಗಳಿಗೆ ನಾವು ವಾರಕ್ಕೊಂದು ಸರಿ, ತಿಂಗಳಿಗೊಂದು ಸರಿ, ವರ್ಷಕ್ಕೊಂದು ಸತಿ ಇಂಥ ಅವಕಾಶಗಳು ಸಿಕ್ಕಾಗ ನಮ್ಮ ಜೀವನವನ್ನು ಪಾವನ ಮಾಡ್ಕೋಬೇಕು. ಯಾಕೆ ಅವಾಗವಾಗ ನಮ್ಮ ಕಿವಿಗೆ ಬೀಳ್ತಿರಬೇಕು ಅಂದರೆ, ನಮ್ಮ ಜೇವರಿಗೆ ಷಣ್ಮುಖ ಶಿವಯೋಗಿಗಳು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಬರೀತಾರೋ, ಗ್ರಹಣೇಂದ್ರಿಯ ವಿಷಯದಿಂದ ಭ್ರಮರ ಕೆಡುವುದು ಸಂಪಿಗೆಯ ಪುಷ್ಪದಲ್ಲಿ, ರಸನೇಂದ್ರಿಯ ವಿಷಯದಿಂದ ಮತ್ಸ್ಯ ಕೆಡುವುದು ಜಾಲಗಾರನ ಬಲೆಯಲ್ಲಿ, ನಯನೇಂದ್ರಿಯ ವಿಷಯದಿಂದ ಪತಂಗ ಕೆಡುವುದು ದೀಪದ ಜ್ವಾಲೆಯಲ್ಲಿ, ಸ್ಪರ್ಶೇಂದ್ರಿಯ ವಿಷಯದಿಂದ ಗಜ ಕೆಡುವುದು ರಾಜನ ಕೃತಕದಲ್ಲಿ, ಶ್ರವಣೇಂದ್ರಿಯ ವಿಷಯದಿಂದ ಎರಳೆ ಕೆಡುವುದು ಬೇಟೆಗಾರನ ಅರಳಿನಲ್ಲಿ. ಇಂತಿ ಪ್ರಾಣಿಗಳೊಂದು ಒಂದೊಂದು ವಿಷಯಕ್ಕೆ ಬಂಧನಕ್ಕೊಳಗಾದವು. ಇಂತಪ್ಪ ವಿಷಯ ಲಂಪಟನಾದ, ಪಂಚ ವಿಷಯ ಲಂಪಟನಾದ ಮನುಜ ಕೆಟ್ಟ ಕೇಡನೇನೆಂಬೆ ಅಖಂಡೇಶ್ವರ ಅಂತ. ಈ ಎಲ್ಲ ಪ್ರಾಣಿಗಳಿಗೆ ಇದ್ದಿದ್ದು ಒಂದೊಂದೇ ಚಟಗಳು, ಒಂದೊಂದೇ. ಗ್ರಹಣೇಂದ್ರಿಯ ವಿಷಯದಿಂದ ಭ್ರಮರ ಕೆಡುವುದು ಸಂಪಿಗೆಯ ಪುಷ್ಪದಲ್ಲಿ. ಈ ಮೂಗಿನ ಮಕರಂದದ ವಾಸನೆಗೆ, ಅದು ಸಂಪಿಗೆ ಹೂವು ಗೊತ್ತಲ್ಲ ನಿಮಗೆ, ಘಮಘಮ ವಾಸನೆ ಬರ್ತದೆ. ಆ ಮಕರಂದವನ್ನು ಹೀರ್ಕೋಬೇಕು ಅಂತ ಹೋಗಿ ಭ್ರಮರ ಅದರೊಳಗೆ ಕುಂತಿರುತ್ತಂತೆ. ಆ ಮಕರಂದವನ್ನು ಈರ್ತಾ 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 ಅದು ಎಷ್ಟು ಮೈಮರ್ತಿರುತ್ತೆ ಅಂದರೆ, ನನಗೀಗ ಸಾಯಂಕಾಲ ಆಯಿತು, ಇದು ಪಕ್ಕಳೆ ಏನಂತಿರೋದಕ್ಕೆ ಅವು ಮುಚ್ಕೊಳ್ತಾವೆ. ಸಾಯಂಕಾಲ ಆಗ್ತಿದ್ದಂಗೆ ಆ ಮುಚ್ಕೊಳ್ತವೆ, ನಾನು ಅದರೊಳಗೆ ಬಿದ್ದು ಸಾಯ್ತೀನಿ ಅನ್ನೋ ಪ್ರಜ್ಞೆ ಇಲ್ಲದಷ್ಟು ಮೈಮರ್ತು ಅದ್ರೊಳಗೆ ಕುಂತಿರುತ್ತೆ. ಆ ಭ್ರಮರ ಆ ಒಳ್ಳೆ ವಾಸನೆಗಾರ ಹೋಗಿ ಮೈಮರ್ತು ಕುಂತಿರುತ್ತೆ. ನಾವು ಕುಡಿದ್ರೆ ದೇಹಕ್ಕೆ ಒಳ್ಳೆಯದಲ್ಲ, ನಾಲಿಗೆಗೆ ರುಚಿಯಲ್ಲ, ಮೂಗಿಗೆ ಕೆಟ್ಟ ವಾಸನೆ, ಕೆಟ್ಟ ಹುಳಿ, ಅಂಥದಕ್ಕೆ ಮೈ ಮಗದು ಎಲ್ಲೆಲ್ಲೋ ಮಲಗಿರ್ತೀವಿ. ಮಾನ ಮರ್ಯಾದೆ ಏನೂ ಪ್ರಜ್ಞೆ ಇಲ್ಲ. ಮಹಾತ್ಮರು, ಋಷಿಮುನಿಗಳು, ವಿಜ್ಞಾನಿಗಳು ಎಂತೆಂಥದ್ದಕ್ಕೆ ಮೈ ಮರೆತಿದ್ರು, ನಾವೆಂಥದಕ್ಕೆ ಮೈ ಮರಿತೀವಿ. ತಪಸ್ವಿಗಳು, ಕೆಲವು ಸಾಹಿತಿಗಳು ಮದುವೆ ಆಗಿದ್ದೇ ಗೊತ್ತಿರಲಿಲ್ಲ, ಪುಸ್ತಕಗಳು ಬರಿತಾ ಬರಿತಾ ಅಷ್ಟು ಮಗ್ನತೆಯಿಂದ ಇದ್ದಂಥ ಕೆಲವು ಸಾಹಿತಿಗಳನ್ನು ನೋಡ್ತೀವಿ. ಕೆಲವು ವಿಜ್ಞಾನಿಗಳು ಹೇಗಿದ್ರು ಅಂದರೆ, ನಮ್ಮ ಆರ್ಕಿಮಿಡಿಸ್ ಒಬ್ಬ ರಾಜ ಏನೋ ಒಂದು ಸೂತ್ರ ಬಿಡಿಸ್ಲಿಕ್ಕೆ ಕೇಳಿರ್ತಾನೆ, ಬಹಳ ದಿವಸದಿಂದ ಪ್ರಯತ್ನ ಪಡ್ತಿರ್ತಾನೆ.
ಅದು ಸಿಕ್ಕಿರಲ್ಲ. ಒಂದು ದಿನ ಅವನು ಸ್ನಾನ ಮಾಡ್ತಿರ್ತಾನೆ ಬಾತ್ರೂಮಲ್ಲಿ, ಬಟ್ಟೆ ಬಿಚ್ಚಿ ಸ್ನಾನ ಮಾಡ್ತಿರ್ತಾನೆ. ಸ್ನಾನ ಮಾಡುವಾಗ ಆ ಸೂತ್ರ ಒಡೆದು ಬಿಡುತ್ತೆ ಅವನಿಗೆ. ಆ ಮೈ ಮೇಲೆ ಬಟ್ಟೆ ಪ್ರಜ್ಞೆ ಇಲ್ದಂಗೆ ಹೊರಗಡೆ ಓಡಿ ಬರ್ತಾನೆ, ಯುರೇಕ 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 ಅನ್ಕೊಂತ. ಅಂದರೆ ಸಿಕ್ಬಿಡ್ತು ಅಂತ. ನಾನು ಸ್ನಾನ ಮಾಡ್ತಾ ಇದ್ದೀನಿ, ಮೈ ಮೇಲೆ ಬಟ್ಟೆ ಇಲ್ಲ ಅನ್ನೋ ಪ್ರಜ್ಞೆ ಇರಲ್ಲ ಅವನಿಗೆ. ವಿಜ್ಞಾನಿಗಳು, ಮತ್ತೊಬ್ಬ ವಿಜ್ಞಾನಿ ಬರ್ತಾನೆ, ಅವನು ಸಂಶೋಧನೆ ಮಾಡುವಾಗ ಹೆಂಡತಿ ಆಗಲೆಲ್ಲ ಬಂದು ಊಟಕ್ಕೆ ಬರ್ರಿ ಅಂತ ಕರಿತಿರ್ತಾಳೆ. ಅವನಿಗೆ ಡಿಸ್ಟರ್ಬ್ ಆಗ್ತಿರ್ತದೆ. ಅವನು ಹೇಳ್ತಾನೆ ಹೆಂಡತಿಗೆ, ನೋಡು ನೀನು ನನಗೆ ಊಟಕ್ಕೆ ಬರ್ರಿ ಅಂತ ಕರಿಬೇಡ, ಒಂದು ಜಾಗ ತೋರಿಸಿರ್ತಾನವ, ನೀ ಈ ಜಾಗದಲ್ಲಿ ತಗೊಂಬಂದು ಇಡು, ನನಗೆ ಯಾವಾಗ ಹಶ್ವಾಗುತ್ತೋ ನಾನು ಊಟ ಮಾಡ್ತೀನಿ ಅಂತ. ಒಂದೊಂದು ಸತಿ ಬಂದು ನೋಡಿದರೆ ಅಲ್ಲಿ ಊಟ ಇರ್ತಿರ್ಲಿಲ್ಲ, ಅಲ್ಲಿ ಒಂದು ಬೆಕ್ಕು ಸಾಕಿದ್ರತ್ತೆ, ಬೆಕ್ಕು ತಿಂದೋಗಿರ್ತಿತ್ತಂತೆ. ಅವನು ತಿಳ್ಕೊತಿದ್ದಂತೆ ಬಹುಶಃ ನಾನೇ ಯಾವಾಗಲೂ ತಿಂದಿರಬೇಕು ಅಂತ. ಅಷ್ಟು ಮಗ್ನತೆಯಿಂದ ಇವತ್ತು ನಾವು ಇಷ್ಟು ವಿಜ್ಞಾನ ಮುಂದುವರೆದಿರ್ಬೇಕಾದ್ರೆ ಅವರೆಲ್ಲರದ ತ್ಯಾಗ ಇದೆ, ಬಲಿದಾನ ಇದೆ, ಅವರೆಲ್ಲರ ಶ್ರಮ ಇದೆ. ಮತ್ತೊಬ್ಬ ವಿಜ್ಞಾನಿ ಹೊಸದಾಗಿ ಮದುವೆ ಆಗಿರ್ತದೆ, ಹೆಂಡತಿ ಹೇಳ್ತಾಳೆ ಇವತ್ತು ಸಾಯಂಕಾಲ ಪಿಕ್ಚರ್ಗೆ ಹೋಗೋಣ ಅಂತ. ಆಯ್ತು ಇವತ್ತು ರೆಡಿಯಾಗಿರು, ನಾನು ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತೀನಿ. ಈಕೆ 8 ಗಂಟೆಗೆ ರೆಡಿ ಆದ್ಲು, ರಾತ್ರಿ ಶೋಗೆ ಹೋಗ್ಬೇಕಂತೇಳಿ. 8 ಆಯ್ತು, 9 ಆಯ್ತು, 10 ಆಯ್ತು, 12 ಆಯ್ತು, ಬರಲೇ ಇಲ್ಲ. ರೆಡಿಯಾಗಿ ಕಾದು ಸುಮ್ಮನೆ ಹೋಗಿ ಮಲ್ಕೊಂಡ್ರು. ಇವ ಬೆಳಗ್ಗೆ ಎದ್ದವರು, ಬೆಳಗ್ಗೆ 12 ಗಂಟೆಗೆ ಬಂದಿದ್ದ, ಮಧ್ಯಾಹ್ನ 12 ಗಂಟೆಗೆ. ಆವಾಗ ಕೇಳಿದ್ಲಿ, ಇದು ಏನಿದು ನಿನ್ನೆ ರಾತ್ರಿ ಪಿಕ್ಚರ್ಗೆ ಹೋಗ್ಬೇಕು ರೆಡಿಯಾಗಿ ಅಂತೇಳಿ ಬರಲೇ ಇಲ್ಲಲ್ಲ. ಸಾರಿ, ನಾನು ಮದುವೆ ಆಗಿದ್ದೆ, ಮರ್ತು ಬಿಟ್ಟಿದ್ದೆ ಅನ್ನೋ. ಇಂಥ ಎಲ್ಲ ತ್ಯಾಗಿಗಳಿಂದ ನಾವು ಇದನ್ನು ಕಂಡಿದ್ದೀವಿ ಈ ಮಟ್ಟಕ್ಕೆ. ನಾವು ನಮ್ಮ ಮಗ್ನತೆ ಎದರಲ್ಲಿ, ಕುಡಿಯೋದರಲ್ಲಿ, ಸೇದೋದರಲ್ಲಿ, ಕ್ಯಾಬ್ರೆ, ನೃತ್ಯ, ಟಿ ವಿ, ಇವುಗಳಲ್ಲಿ ಇವತ್ತು ನಮ್ಮ ಮಗ್ನತೆಯನ್ನು ನಾವು ನೋಡ್ತೇವೆ. ಹಾಗಾಗಿ ಇದು ಒಂದು ಭ್ರಮರ. ಸುವಾಸನೆಗಾದರೂ ಹೋಗಿ ಮೈ ಮರ್ತದು, ಒಳ್ಳೆ ವಾಸನೆಗಾರ ಮೈ ಮರೆತು ತನ್ನ ಜೀವ ಕಳ್ಕೊಳ್ಳುತ್ತೆ. ನಮ್ಮ ವಾಸನೆಗಳೆಂತವು. ಗ್ರಹಣೇಂದ್ರಿಯ ವಿಷಯದಿಂದ ಭ್ರಮರ ಕೆಡುವುದು ಸಂಪಿಗೆಯ ಪುಷ್ಪದಲ್ಲಿ, ರಸನೇಂದ್ರಿಯ ವಿಷಯದಿಂದ ಮತ್ಸ್ಯ ಕೆಡುವುದು ಜಾಲಗಾರನ ಬಲೆಯಲ್ಲಿ. ಅವನೇನು ಎರೆಹುಳು ಮೊಳೆ ಹುಳು ಕಟ್ಟಿರ್ತಾನಲ್ಲ, ಒಂದು ಕೋಲಿಗೊಂದು ಬಡಿಗಿ ತುದಿಗೊಂದು ಇದನ್ನು ಕಟ್ಟಿರ್ತಾನೆ. ಅದನ್ನು ತಿನ್ನಬೇಕು ಅಂತ ನಾಲಿಗೆ ಚಪಲಕ್ಕೆ ಬರುತ್ತದು. ಮೀನ ಎದಕ್ಕೆ ಬರುತ್ತೆ? ನಾಲಿಗೆ ಚಪಲಕ್ಕೆ ಬರ್ತದೆ. ಆ ಎರೆಹುಳು ಹೇಳ್ತದೆ ಮೀನಿಗೆ, ನೀನೇನೋ ಬರ್ತೀಯ ನನಗಾಗಿ, ನಿನಗೊಬ್ಬ ಕೂತನ ಮೇಲಾಗಿ. ನೀ ಏನೋ ನನ್ನನ್ನು ತಿನ್ನಬೇಕು ಅಂತ ಬರ್ತೀಯ, ನಿನ್ನನ್ನು ತಿನ್ನೋನೊಬ್ಬ ಮೇಲೆ ಕುಂತ. ರಸನೇಂದ್ರಿಯ ವಿಷಯದಿಂದ ಮತ್ಸ್ಯ ಕೆಡುವುದು ಜಾಲಗಾರನ ಬಲೆಯಲ್ಲಿ, ತೊಗೇಂದ್ರಿಯ ವಿಷಯದಿಂದ ಗಜ ಕೆಡುವುದು ರಾಜನ ಕೃತಕದಲ್ಲಿ. ಮೊದಲೆಲ್ಲ ಆನೆ ಹಿಡಿಯೋಕ್ಕೆ ಏನು ಮಾಡ್ತಿದ್ರು ಅಂದ್ರೆ, ಒಂದು ತಗ್ಗು ತೋಡ್ಸಿ ಅದ್ರ ಮುಂದೊಂದು ಹೆಣ್ಣಾನೆ ನಿಲ್ಲಿಸ್ತಿದ್ರು. ಆ ಹೆಣ್ಣಿನ ಸ್ಪರ್ಶ ಸುಖಕ್ಕೋಸ್ಕರ ಇದು ಓಡಿ ಬಂದು ಏನು ಮಾಡೋದು, ತಗ್ನಾಗ ಬಿದ್ದು ಬಿಡೋದು. ಇವರೇನು ಮಾಡ್ತಿದ್ರು, ತಗ್ಗು ತೋಡಿ ಮೇಲೆ ಸಣ್ಣ ಸಣ್ಣ ಅಲಿಗೆ ಪಳಿ ಇಂಥವನು ಮುಚ್ಚುತ್ತಿದ್ರು ಅವರು. ಅದ್ರ ಮೇಲೆ ಒಂದಿಷ್ಟು ಗಿಪ್ಲ ಹಾಕ್ತಿದ್ರು. ಅದು ಹೆಜ್ಜೆ ಇಟ್ಟ ತಕ್ಷಣ ಏನಾಗೋದದು, ಅದರೊಳಗೆ ಬಿದ್ದು ಬಿಡೋದು. ಆವಾಗ ಅವರು ನೀರು ಅನ್ನ ಸರಿಯಾಗಿ ಕೊಡ್ಲಾರ್ದಂಗೆ ಅದನ್ನು ಪಳಗಿಸ್ತಿದ್ರು. ಆ ಸ್ಪರ್ಶ ಸುಖಕ್ಕೆ ಆಸೆ ಮಾಡಿ ಬಂದು ಅದು ಅಲ್ಲಿ ಬಂಧನಕ್ಕೆ ಒಳಗಾಗ್ತದೆ. ಹಾಗೆ ನಯನೇಂದ್ರಿಯ ವಿಷಯದಿಂದ ಪತಂಗ ಕೆಡುವುದು ದೀಪದ ಜ್ವಾಲೆಯಲ್ಲಿ. ನಾವೆಲ್ಲ ಸಣ್ಣವರಿದ್ದಾಗ ಇನ್ನೂ ಸರಿಯಾಗಿ ಕರೆಂಟ್ ಬಂದಿರಲಿಲ್ಲ ಎಲ್ಲ ಮನೆಗೂ. ನಾವೆಲ್ಲ ಓದುವಾಗ ದೀಪದ ಬೆಳಕಲ್ಲಿ ಓದ್ತಿದ್ವಿ. ಅದು ದೀಪ ಹಚ್ಚಿ ಬೆಳಕಲ್ಲಿ ಓದ್ದವ್ರಿಗೆ ಗೊತ್ತಿರ್ತದೆ. ಅವು ಏನು ಮಾಡಿ ಸಾಯಂಕಾಲ ಆಗ್ತಿದ್ದಂಗೆ ಹೊರಗಡೆ ಕೆಲವು ಚಿಟ್ಟೆ ಮಿಡತೆಗಳಂತಾರೆ, ಅವಕ್ಕೆ ಪತಂಗ ಏನಂತೀರಿ, ಅವು ದೀಪದ ಇದಕ್ಕೆ ಬಂದುಬಿಟ್ಟು ಅವೇನು ಮಾಡುವ ಅದ್ರೊಳಗೆ ಸುಟ್ಕೊಂಡು ಸತ್ತೋಗ್ಬಿಡ್ತಿದ್ವು. ಕಣ್ಣಿನ ಒಂದು ಸುಖಕ್ಕೆ ಬೆನ್ನತ್ತಿ ಬಂದದು ಆ ದೀಪದಲ್ಲಿ ಪ್ರಾಣವನ್ನು ಕಳ್ಕೊತವು. ಹಂಗೆ ಶ್ರವಣೇಂದ್ರಿಯ ವಿಷಯದಿಂದ ಎರಳೆ ಕೆಡುವುದು ಬೇಡನ ಅಂಬಿನಲ್ಲಿ. ಮೊದಲೆಲ್ಲ ಬೇಟೆ ಆಡೋದು ಒಂದು ಹವ್ಯಾಸ. ಆವಾಗೆಲ್ಲ ಜನಸಂಖ್ಯೆ ಕಮ್ಮಿ ಇತ್ತು, ಪ್ರಾಣಿಗಳು. ಅದು ಬೇಟೆ ಆಡೋದಷ್ಟು ಅವನಿಗೆ ಗ್ರೇಟ್ ಇದು ಜಾಸ್ತಿ ಆಗ್ತಿತ್ತು. ಇವಾಗ ಅದು ತಪ್ಪು ಬೇಟೆ ಆಡೋದು. ಅವಾಗೆಲ್ಲ ಬೇಟೆ ಆಡ್ಲಿಕ್ಕೆ ಹೋಗ್ತಿದ್ರು. ಅದರಲ್ಲೂ ಜಿಂಕೆ ಹೊಡಿಬೇಕು ಅಂತ ಹೋದಾಗ ಭಾಳ ಜಿಂಕೆ ಅದರಷ್ಟು ಫಾಸ್ಟಾಗಿ ಮತ್ತೊಂದು ಯಾವ ಪ್ರಾಣಿ ಬಹುಶಃ ಓಡಲಿಕ್ಕಿಲ್ಲ ಅಷ್ಟು. ಹಾಗಾಗಿ
ಅದನ್ನು ಬೇಟೆಯಾಡಲಿಕ್ಕೆ ಏನು ಮಾಡ್ತಿತ್ತಂದರೆ ಅದಕ್ಕೊಂದು ವೀಕ್ನೆಸ್ ಏನಿತ್ತು ಅಂದರೆ ಎಲ್ಲರೂ ಒಳ್ಳೆ ಶಬ್ದ ಕೇಳಿಸ್ತು ಅಂದರೆ ನಿಂತು ಬಿಡೋದು. ಅದಕ್ಕೊಬ್ಬನ ಏನು ಮಾಡ್ತಿದ್ದ, ಒಂದು ಗಿಡದ ಮರೆಯಲ್ಲಿ ನಿಂತ್ಕೊಂಡು ಕೊಳಲು ಬಾರಿಸ್ತಿದ್ದ. ಗಿಡದ ಮರೆಯಲ್ಲಿ ನಿಂತ್ಕೊಂಡು ಕೊಳಲು ಬಾರಿಸ್ತಾ ಇದ್ದ. ಆವಾಗ ಆ ಕೊಳಲು ನಾದ ಕೇಳ್ತಾ ನಿಂತಾಗ ಇನ್ನೊಬ್ಬನದಕ್ಕೆ ಬಾಣವನ್ನು ಬಿಡುತ್ತಿದ್ದ. ಇವೆಲ್ಲ ಪ್ರಾಣಿಗಳು ಒಂದೊಂದು ವಿಷಯದಿಂದ ಬೆನ್ನತ್ತಿ ತಮ್ಮ ಜೀವನವನ್ನು ಕಳ್ಕೊಂಡ್ರು. ಇಂತಿ ಪಂಚ ವಿಷಯ ಲಂಪಟನಾದ ಮನುಜ. ಅವಕ್ಕೊಂದೊಂದೇ ಚಟ, ನಮಗೆ 5 ಚಟಗಳು. ಕೆಟ್ಟ ಕೇಡ ನೇನೆಂಬೆ ಅಖಂಡೇಶ್ವರ ಅಂತಾರೆ. ಈ ಪಂಚೇಂದ್ರಿಯಗಳು ನಮ್ಮ ಹಿಡಿತದಲ್ಲಿರಬೇಕು ಅಂದರೆ ಸತ್ಸಂಗ ಬೇಕು. ಪಂಚೇಂದ್ರಿಯಗಳು ನಮ್ಮ ಹಿಡಿತದಲ್ಲಿರಬೇಕು ಅಂದರೆ ಸತ್ಸಂಗ ಬೇಕು, ಪ್ರಾರ್ಥನೆ ಬೇಕು, ಭಜನೆ ಬೇಕು, ಪೂಜೆ ಬೇಕು, ಮಹಾತ್ಮರ ಸಂಘ ಬೇಕು, ಗುರುಗಳ ಹಿತನುಡಿಗಳು ಬೇಕು. ಹಾಗೆ ಒಂದಿಷ್ಟು ಶ್ರವಣ ಮಾಡಬೇಕು. ಇಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಆಗ ಮಾತ್ರ ಇವು ನಮ್ಮ ಹಿಡಿತದಲ್ಲಿ ನಾವು ಇಟ್ಕೊಂಡ್ವಿ ಪಂಚೇಂದ್ರಿಯಗಳು ಅಂದರೆ ಅವನೇ ಮಹಾತ್ಮನಾಗ್ತಾನೆ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂತಾತನೇ ಸುಖಿ. ಈ ಪಂಚೇಂದ್ರಿಯ ಉಪಟಳಗಳೇನಿದೆ ಅಲ್ಲ, ಕಣ್ಣು ಧಾರಾವಾಹಿನೇ ನೋಡ್ಬೇಕನ್ಸುತ್ತೆ, ಕಿವಿಗೆ ಸಿನಿಮಾ ಸಾಂಗ್ಗೆ ಕೇಳಬೇಕನ್ಸುತ್ತೆ, ನಾಲಿಗೆಗೆ ಮಿರ್ಚಿ ಬಜ್ಜಿ ಕರ್ದವು ಉರ್ದವೇ ತಿನ್ಬೇಕನ್ಸುತ್ತೆ, ಕಾಲಿಗೆ ಕುಡಿಯೋ ಅಂಗಡಿಗೆ ಹೋಗ್ಬೇಕನ್ಸುತ್ತೆ. ಹೌದಿಲ್ರಿ? ಈ ಪಂಚೇಂದ್ರಿಯಗಳು ಹಿಡಿತದಲ್ಲಿ ಇಟ್ಕೋಬೇಕಾರೆ ಏನು ಮಾಡಬೇಕು? ಸತ್ಸಂಗ ಬೇಕು. ಯಾರು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾರೆ? ಒಬ್ಬ ಮಾಸ್ಟ್ರು, ಒಬ್ಬ ಶಾಲೆ ಮಾಸ್ತರ್, ಅವ್ರಿಗೊಬ್ಬ 3-4 ವರ್ಷದ ಮಗ ಇದ್ದ. ನಮ್ಮ ಗುರುಗಳದ್ದು ಹುಬ್ಬಳ್ಳಿಯಲ್ಲಿ ಪ್ರವಚನ ನಡೆದಿತ್ತು. ಸಣ್ಣ ಹುಡುಗರಿಂದನೇ ಮಕ್ಕಳಿಗೆ ಒಂಚೂರು ಒಳ್ಳೆ ಸಂಸ್ಕಾರ, ಪ್ರವಚನ, ಪುರಾಣ ಇವುಗಳೆಲ್ಲ ಪ್ರಜ್ಞೆ ಬೆಳೀಲಿ ಅಂತ ಆ ಮಾಸ್ತರ್ ಏನು ಮಾಡ್ತಿದ್ರು, ದಿನ ಪ್ರವಚನಕ್ಕೆ ಬರುವಾಗ ಆ ಹುಡುಗನ್ನ ಕರ್ಕೊಂಡು ಬರ್ತಿದ್ರು. ಕರ್ಕೊಂಡು ಬರುವಾಗ ಒಂದು ಕಡೆ ಏನಾಗಿತ್ತು ಅಂದರೆ, ಒಂದಿಬ್ಬರು ಪೊಲೀಸ್ನರು ಒಬ್ಬ ಕಳ್ಳ ಅವನಿಗೆ ಕೈಗೆ ಬೇಡಿ ಹಾಕ್ಕೊಂಡು ಎಳ್ಕೊಂಡು ಹೊಂಟಿದ್ರು. ಮಕ್ಕಳಿಗೆ ಕುತೂಹಲ ಅನ್ನೋದು ಹುಟ್ಟು ಗುಣ. ಆ ಮಗು ಕೇಳ್ತು, ಅಪ್ಪ ಅವನು ಯಾರು, ಅವ್ರು ಯಾಕೆ ಅದನ್ನು ಹಂಗೇನೋ ಹಿಡ್ಕೊಂಡು ಅವನು ಎಳ್ಕೊಂಡು ಯಾಕೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಅವ್ರ ತಂದೆ ಹೇಳ್ದ, ಅವನೊಬ್ಬ ಕಳ್ಳ, ಏನೋ ಕದ್ದಿದನೋ ಏನೋ ತಪ್ಪು ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಅವರು ಪೊಲೀಸ್ನವರು ಹಿಡ್ಕೊಂಡು ಹೊಂಟಾರೆ. ಆ ತಲೆಗೆ ಹಂಗೆ ಉಳಿತು ಆ ಮಗು, ಅವನು ಕಳ್ಳ, ಅವರು ಪೊಲೀಸ್ನವರು ಅಂತ. ಇಲ್ಲಿ ತಿಂಗಳುಗಟ್ಟಲೆ ಪ್ರವಚನ ಬಹಳ ಚಂದ ಆಯ್ತು. ಕೊನೆಗೇನು ಹಿರಿಯರೆಲ್ಲ ಸೇರಿ ಮುಕ್ತಾಯ ಸಮಾರಂಭ ಚಲೋ ಗ್ರ್ಯಾಂಡಾಗಿ ಮಾಡೋಣ, ಯಾರಾದರೂ ಮಿನಿಸ್ಟ್ರಿಗೆ ಕರೆಸೋಣ ಅಂತೆಲ್ಲ ಹೇಳಿ ಗ್ರ್ಯಾಂಡಾಗಿ ಇಟ್ಕೊಂಡಿದ್ರು. ಮಿನಿಸ್ಟ್ರಿಗೆ ಕರೆಸಿದ್ರು. ಬರಬೇಕಾದ್ರೆ ಏನಾಯಿತು, ಈ ಮಾಸ್ತರು ಆ ಮಗನ ಎತ್ಕೊಂಡು ಬಂದರು. ಬರುವಾಗ ಇಲ್ಲಿ ಮಿನಿಸ್ಟ್ರು ಅವ್ರ ಮುಂದೊಂದು ಅದನ್ನು ಒಂದು 20-30 ಜನ ಪೊಲೀಸ್ನರು. ಇಲ್ಲಿ ಒಂದು ಗಾಡಿನೇ ಬಂದಿದ್ರು ಪೊಲೀಸ್ನರು, ಒಂದು ಸುತ್ತಮುತ್ತ ಅವ್ನು ಕರ್ಕೊಂಡು ಹೊಂಟಿದ್ರು ಸೆಕ್ಯೂರಿಟಿ ಒಳಗೆ. ಈ ಮಗು ನೋಡ್ತಿದ್ದು, ಅಲ್ಲಿ ಒಬ್ಬನೇ ಇದ್ದ, ಇವರಿಬ್ಬರೇ ಪೊಲೀಸ್ನರು ಇದ್ರು ಅಂದ್ರೆ ಬಹುಶಃ ಅವ ಸಣ್ಣ ಕಳ್ಳಿರ್ಬೇಕು. ಇಲ್ಲಿ ಇಷ್ಟು ಜನ ಅವ್ನು ಮತ್ತೆ ಕರ್ಕೊಂಡು ಹೋಗ್ತಿದ್ದಾನೆ. ಅಪ್ಪ ಇಲ್ಲಿ ನೋಡಿ ದೊಡ್ಡ ಕಳ್ಳ ಉಂಟಂದು, ದೊಡ್ಡ ಕಳ್ಳ. ಅವಾಗ ಅವ್ರ ತಂದೆ ಹೇಳ್ದ, ಇಲ್ಲಪ್ಪ ಅವೆರಡಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಆ ಪೊಲೀಸ್ನವ್ರು ಹೇಳ್ದಂಗೆ ಕಳ್ಳ ಕೇಳ್ತಾನೆ, ಇಲ್ಲಿ ಇವನಿಗೆ ಮಿನಿಸ್ಟ್ರ್ ಅಂತ ಹೇಳ್ತಾರೆ, ಇವನು ಹೇಳ್ದಂಗೆ ಪೊಲೀಸ್ನವ್ರು ಕೇಳ್ತಾರೆ ಅಂತ. ಹಂಗೆ ನಾವು ಮನಸ್ಸು ಹೇಳ್ದಂಗೆ ಕೇಳ್ಕೊತ ಬಂದ್ವಿ ಅಂದರೆ ಕಳ್ಳರಾಗ್ತೀವಿ, ನಮ್ಮ ವಿವೇಕ ಹೇಳ್ದಂಗೆ ಕೇಳ್ಕೊಂಬಂದ್ರೆ ನಾವು ಮಿನಿಸ್ಟ್ರ್ ಆಗ್ತೀವಿ. ನಮ್ಮ ಪಂಚೇಂದ್ರಿಯಗಳು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಪಂಚೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಮನಸ್ಸು ಬಹಳ ಅದ್ಭುತ. ಇದು ದೇವರು ಕೊಟ್ಟಂಥ ಕಾಣಿಕೆ. ಇದು ಮನುಷ್ಯನಿಗೆ ಮನಸ್ಸಿನಿಂದನೇ ಮನುಷ್ಯ.
ನಿಮ್ಮ ಎಲ್ಲ ಸುಖ ದುಃಖಗಳನ್ನು, ನೋವು ನಲಿವುಗಳನ್ನು ಎಲ್ಲವನ್ನೂ ಅನುಭವಿಸ್ತಕ್ಕಂಥದ್ದು ಈ ಶರೀರದಲ್ಲಿರ್ತಕ್ಕಂಥ ಮನಸ್ಸು. ದೇಹ ಅಲ್ಲ ಅನುಭವಿಸೋದು. ಈ ಸುಖ ದುಃಖಗಳನ್ನು ಅನುಭವಿಸೋದು ಯಾವುದು? ಮನಸ್ಸು. ಈ ಮನಸ್ಸು ಮಾಡಿದರೆ ಅವನು ಮಹಂತನಾಗ್ಬೋದು, ಶರಣ ಆಗ್ಬೋದು. ಅದೇ ಮನಸ್ಸು ಏನಾದರೂ ಕೆಟ್ಟದಾಗಿ ವಿಚಾರ ಮಾಡುತ್ತೋ ಅಂದರೆ ಅವನು ಅಧೋಗತಿಗೂ ಇಳಿಬೋದು. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂತಾತನೇ ಸುಖಿ. ಅವೇನೇನು ಬಹಿರಂಗವಾಗಿ ಓಡಾಡ್ತವಲ್ಲ, ಅವನ ಸರಿಯಾಗಿ ಹಿಡಿತದಲ್ಲಿ ಹಿಡ್ಕೊಂಡು ನಿಂತಾತನೇ ಸುಖಿ. ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಗೊಂಡು ನಡೆವಾತನೇ ದುಃಖಿ. ಈ ಜಗತ್ತಿನಲ್ಲಿ ಅವನೇನಾಗ್ತಾನೆ? ತನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಸುಖಿ ಆಗ್ತಾನೆ. ಆ ಪಂಚೇಂದ್ರಿಯಗಳು ಹೇಳ್ದಂಗೆ ಕೇಳಿದರೆ ದುಃಖಿ ಆಗ್ತಾನೆ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾಗಲು ಅವಿರಳ ಜ್ಞಾನ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾಗಲು ಅವಿರಳ ಜ್ಞಾನಿ ಆಗ್ತಾನೆ, ಮಹಂತನಾಗ್ತಾನೆ. ಆ ಮಹಂತನಾಗಬೇಕು, ನಮ್ಮ ಮನಸ್ಸು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತೇಳಿದರೆ ಶರಣರ ಸತ್ಸಂಗಗಳು ಬೇಕು. ಇಂತಹ ಸಂಘ ನಮ್ಮನ್ನೇನು ಮಾಡ್ತವೆ ಅಂದರೆ ಅತ್ಯಂತ ಎತ್ತರಕ್ಕೆ ಒಯ್ತವೆ. ಆಗಾಗ ನಮ್ಮ ಜೀವನದಲ್ಲಿ ಪ್ರತಿದಿನ ಪೂಜೆ ಪ್ರಾರ್ಥನೆಗಳು ನಡೀತಾ ಇರಬೇಕು. ದೇವರಲ್ಲಿ ಏನಿರಬೇಕು ನಮಗೆ ಅಂದರೆ ವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಮಹಾತ್ಮರ ನುಡಿಗಳಲ್ಲಿ ನಮ್ಮ ಮಾತುಗಳು ಮೃದು ಇರಬೇಕು, ಇನ್ನೊಬ್ಬರ ಮನಸ್ಸನ್ನು ನೋಯಿಸಲಾರ್ದಂಗೆ ಇರಬೇಕು. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ. ಮಾತಾಡೋದ್ರಲ್ಲಿ ವ್ಯತ್ಯಾಸ ಆಗ್ಬಿಡ್ತದೆ. ಏನಾಗ್ತದೆ, ನಮ್ಮಲ್ಲೊಬ್ಬಳು ಬಾಚಿಕಾಯಕದ ಬಸವಯ್ಯ ಅಂತ ಬರ್ತಾನೆ ಶರಣ. ಆತನ ಹೆಂಡತಿ ಕಾಳವೆ ಅಂತ ಬರ್ತಾಳೆ. ಆತ ಈ ಬಾಚಿ ಅಂತಾರೆ ನಮ್ಮಲ್ಲಿ, ಹಿಡ್ಕೊಂಡು ಹಿಂಗೆ ಕೆತ್ತುತ್ತಿರ್ತಾರಲ್ಲ, ಏನಂತೀರಿ ನೀವು? ಅದು ಬಾಚಿ. ಅದನ್ನು ಹಿಡ್ಕೊಂಡು ಹಿಂಗೆ ಕೆತ್ತುತ್ತಾ ಇರ್ತಾನೆ. ಕೆತ್ತುವಾಗ ಏನಾಗ್ತದೆ ಅಂದರೆ ಅದು ಕೈ ತಪ್ಪಿ ಕಾಲಿಗೆ ಬಿದ್ದು ಬಿಡ್ತದೆ. ಕಾಲಿಗೆ ಬಿದ್ದು ರಕ್ತ ಬರ್ತಾ ಇರ್ತದೆ. ಹೆಂಡ್ತಿ ಕರೀತಾನೆ, ಏ ಬಾಯಿಲಿ ಏನಾರು ಬಟ್ಟೆ ಕಟ್ಟು. ಆಕೆ ಕಟ್ಕೊಳ್ತಾ ಅದನ್ನು ಬಟ್ಟೆಯನ್ನು ಕಟ್ತಾ ವಚನ ಬರೀತಾಳೆ. ಆ ಘಟನೆಯನ್ನು ನೋಡಿ ವಚನ ಬರೀತಾಳೆ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಕೈ ಸ್ವಲ್ಪ ಕೆತ್ತುವಾಗ ತಪ್ಪಿದ್ರೆ ಏನಾಗ್ತದೆ? ಕಾಲಿಗೆ ಮೂಲ. ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ. ಕೈ ತಪ್ಪಿದರೆ ಕಾಲಿಗೆ ಪೆಟ್ಟು ಬೀಳ್ತದೆ. ಮಾತು ತಪ್ಪಿ ಆಡಬಾರದು ಮಾತಾಡಿದರೆ ಏನಾಗ್ತದೆ? ಒಂದು ಸರಿ ಅಲ್ಲಿಗೂ ನಾಲ್ಗೆಗೂ ಜಗಳ ಇತ್ತಂತ. ಜಗಳ ಬಿದ್ದಾಗ ಅಲ್ಲಿ ಹೇಳಿದ್ವಂತೆ, ನಾವು 32 ಜನ ಇದ್ದೀವಿ, ಹುಷಾರಂತ ಬಂತು. ಎದಕ್ಕೆ? ನಾಲ್ಗೆ ಹುಷಾರು ನೋಡಿ, ಮತ್ತು ನಿನ್ನ ಕತೆ ಮುಗಿಸ್ಬಿಡ್ತೀವಿ ಅಂತ. ಅವಾಗ ನಾಲ್ಗೆ ಹೇಳುತ್ತಂತೆ, ನಾವು ಒಬ್ಬನೇ ಇದ್ದೀನಿ, ಒಂದು ಚೂರು ಹೆಚ್ಚು ಕಮ್ಮಿ ಮಾತಾಡೋದಂದ್ರೆ ನೀವು 32 ಹಲ್ಲು ಉದುರುತ್ತಾವ, ಹುಷಾರಂತ ಹೇಳಿದಂತೆ. ಹಾಗೆ ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ. ಹಾಗಾಗಿ ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಸದ್ಗುಣಗಳೇ ಸಚ್ಚಾರಿತ್ರ್ಯ, ಸದ್ಗುಣ, ದುರ್ವ್ಯಸನಿ, ದುರಾಚಾರಿಗಳಾಗಲಾರ್ದಂಗೆ ಲಿಂಗವ್ಯಸನಿ, ಲಿಂಗಾಚಾರಿ, ಲಿಂಗದ ನುಡಿಗಳು, ಮಾತುಗಳು, ಸತ್ಸಂಗ, ಇವಕ್ಕೆ ಶರಣರು ಅತ್ಯಂತ ಮಹತ್ವ. ಯಾಕೆ 1,00,000 ಮೇಲೆ 96,000 ಗಣಗಳು ಬಸವಣ್ಣನನ್ನು ಹುಡುಕೊಂಡು, ಕಲ್ಯಾಣವನ್ನು ಹುಡುಕೊಂಡು ಬಂದಿದ್ರು ಅಂದರೆ ಅಲ್ಲಿ ಮನುಷ್ಯನ ಜೀವನ ಪಾವನ ಆಗಲಿಕ್ಕೆ ಏನು ಬೇಕೋ ಎಲ್ಲ ತತ್ವಗಳು ಅಲ್ಲಿ ಸಿಕ್ತಿತ್ತು. ಬಸವಣ್ಣ, ನಾವು ಬೇರೆ ಬೇರೆ ಪ್ರವಾದಿಗಳನ್ನು ನೋಡಿದರೆ ಯಾವುದೋ ಒಂದು ದಾರಿಗೆ ಮಹತ್ವ ಕೊಡ್ತಾರೆ ಅವ್ರು, ಯಾವುದೋ ಒಂದು ಗುರಿಗೆ. ಆದರೆ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಬೇಕಲ್ಲ, ಅವನು ಪರಿಪೂರ್ಣನಾಗಲಿಕ್ಕೆ ಏನು ಬೇಕಲ್ಲ, ಆ ಎಲ್ಲ ದಾರಿಯನ್ನು ತೋರಿಸ್ಕೊಟ್ಟವ್ರು ಯಾರು ಅಂತ ಹೇಳಿದರೆ ಬಸವಣ್ಣ. ಒಬ್ಬ ತಮಿಳ್ನಾಡಿನಲ್ಲಿ ಒಬ್ಬರು ಪಂಡಿತರು ಬರ್ತಾರೆ, ಆರ್ ಕೆ ಶ್ರೀಕಂಠನ್ ಅಂತೇಳಿ, ಒಬ್ಬ ಅನುಭಾವಿ. ಆತ ಒಂದು ಕಡೆ ಬರೀತಾನೆ ಬಹಳ ಚೆನ್ನಾಗಿ ಬಸವಣ್ಣನನ್ನು ಕುರಿತು ಬರೆಯುವಾಗ, ಬಸವಣ್ಣನವರು ಶ್ರೀ ಅರವಿಂದರಂತೆ ಯೋಗಿಗಳು, ಬಸವಣ್ಣನವರು ಶ್ರೀ ಅರವಿಂದರಂತೆ ಯೋಗಿಗಳು, ರಾಮಕೃಷ್ಣ ಪರಮಹಂಸರಂತೆ ಅನುಭಾವಿಗಳು, ಮಜ್ಜಿನಿಯಂತೆ ರಾಜಕಾರಣ ಮುತ್ಸದ್ದಿಗಳು, ಗಾಂಧೀಜಿಯಂತೆ ಸಮಾಜ ಸುಧಾರಕರು,
ಮಹಾವೀರನಂತೆ ಅಹಿಂಸಾವಾದಿಗಳು, ಬುದ್ಧನಂತೆ ಮಾನವತಾವಾದಿಗಳು, ಯೇಸುಕ್ರಿಸ್ತನಂತೆ ದಯಾಶೀಲರು, ಶಂಕರಾಚಾರ್ಯರಂತೆ ತತ್ವಜ್ಞಾನಿಗಳು, ವಚನ ಸಾಹಿತ್ಯ ನಿರ್ಮಾಪಕರು, ಅಷ್ಟೆಲ್ಲ ಸಾಹಿತಿಗಳ ನಿರ್ಮಾಪಕರು ಅಂತ ಬರೀತಾನೆ. ಅವರೆಲ್ಲರೂ ಯಾವ್ಯಾವುದೋ ಒಂದೊಂದು ದಾರಿಗೆ ಮಹತ್ವವನ್ನು ಕೊಟ್ಟರೆ ಬಸವಣ್ಣ ಈ ಎಲ್ಲ ಸರ್ವಾಂಗ ಪರಿಪೂರ್ಣ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಯಾರು ಅಂತ ಹೇಳಿದರೆ ಬಸವಣ್ಣ. ಒಬ್ಬ ಮನುಷ್ಯನ ಎಲ್ಲ ದಿಕ್ಕಿಗೂ ಅವನು ಪರಿಪೂರ್ಣನಾಗಲಿಕ್ಕೆ ಏನೇನು ಬೇಕಲ್ಲ, ಕಲೆ, ನಾಟ್ಯ, ನಗು, ಏನೇನು ಬೇಕಲ್ಲ ಒಟ್ಟು ಮನುಷ್ಯನಿಗೆ, ಅವೆಲ್ಲವನ್ನು ಒಳಗೊಂಡು ಮನುಷ್ಯ ಪರಿಪೂರ್ಣನಾಗಲಿಕ್ಕೆ ಏನು ಬೇಕೋ ಆ ಎಲ್ಲ ತತ್ವ ಸಿದ್ಧಾಂತಗಳನ್ನು ಅನುಭವ ಮಂಟಪದಲ್ಲಿ ಕಲಿಸ್ಕೊಟ್ರು. ಹಾಗೆ ಒಂದು ಪೂಜೆ ಪ್ರಾರ್ಥನೆಯನ್ನು ಮಾಡೋದನ್ನು ಕೂಡ ಬಸವಣ್ಣವ್ರು ಕಲಿಸ್ಕೊಡ್ತಾರೆ. ಆ ಪೂಜೆ ಅಂದ್ರೇನು, ಭಕ್ತಿ ಯೋಗ ಅಂದರೆ ಏನು, ಯೋಗ ಅಂದರೆ ಕೂಡುವುದು, ಯೋಗ ಅಂದರೆ ಕೂಡುವುದು. ಯಾರಲ್ಲಿ ಕೂಡೋದು? ಭಕ್ತ ಭಗವಂತನಲ್ಲಿ ಕೂಡುವುದು, ಜೀವಾತ್ಮ ಪರಮಾತ್ಮರಲ್ಲಿ ಕೂಡುವುದು, ಆತ್ಮ ಪರಮಾತ್ಮರಲ್ಲಿ ಒಡವೆರೆದು ಒಂದಾಗೋದಕ್ಕೆ ಯೋಗ ಅಂತ ಕರೀತಾರೆ. ಹಾಗಾಗಿ ಭಕ್ತಿ ಯೋಗ ಅಂದರೆ ಏನು, ನಮ್ಮ ಭಕ್ತಿಗಳು ಯಾವ ರೀತಿ ಇರುತ್ತದೆ, ನಿಜವಾಗ್ಲೂ ದೇವರು ಒಲಿಯುವಂಥ ಭಕ್ತಿ ಯಾವುದು ಅಂತಕ್ಕಂಥದ್ದನ್ನು ಶರಣರು ಏನು ಕಲಿಸ್ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನಾನು ಮಾತನಾಡ್ತೇನೆ. ಶರಣ. ಇವತ್ತಿನ ದಿನ ಶಂಕರಪ್ಪ ಅಣದೂರ್ ಧನಶ್ರೀ ಅವರು ಮನೆಗೆ ಕರ್ಕೊಂಡೋಗಿ ಇವತ್ತು ಪೂಜೆ ಪ್ರಸಾದವನ್ನು ಮಾಡಿಸಿದ್ದಾರೆ. ಸೃಷ್ಟಿಕರ್ತ ಭಗವಂತ ಎಲ್ಲ ರೀತಿಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಮಾತನ್ನು